ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೀರ್ತನೆಗಳು 50ನೇ ಕೀರ್ತನೆ 23ನೇ ವಚನ ಹೇಳ್ತದೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ. ಇವತ್ತು ದೇವರೊಂದಿಗೆ ಆರಾಧಿಸುವುದಕ್ಕೋಸ್ಕರವಾಗಿ, ಆತನನ್ನು ಕೊಂಡಾಡುವುದಕ್ಕೋಸ್ಕರವಾಗಿ, ಆತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ, ಕೃತಜ್ಞತಾ ಸ್ತೋತ್ರಗಳನ್ನ ಆತನಿಗೋಸ್ಕರವಾಗಿ ನಾವು ಸಲ್ಲಿಸುವುದಕ್ಕೋಸ್ಕರವಾಗಿ ಬಂದಿರುವಂತ, ಆತನ ಆರಾಧಿಸುವುದಕ್ಕೋಸ್ಕರ ಸಿದ್ಧರಾಗಿರುವಂತ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ಹೆಸರಿನಲ್ಲಿ ವಂದನೆಯನ್ನ ತಿಳಿಸ್ತೇನೆ. ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರನ್ನು ಆದಷ್ಟು ಬೇಗ ನಾವು ಮುಖಾಮುಖಿಯಾಗಿ ನೋಡ್ಲಿಕ್ಕೆ ನಾವೆಲ್ಲರೂ ಸಂತೋಷ ಪಡ್ತೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ನಾವು ದೇವರನ್ನ ಪ್ರಾರ್ಥಿಸಿ ಆರಾಧನೆಯನ್ನ ಆರಂಭಿಸಿಕೊಳ್ಳೋಣ. ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಗೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಹಾಲೆಲೂಯಾ. ಪ್ರೈಸ್ ಜೀಸಸ್. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಸ್ತೋತ್ರ. ಹಾಲೆಲೂಯಾ. ಕರ್ತನೇ, ನಿಮ್ಮನ್ನು ಕೊಂಡಾಡ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರಗಳು ಕರ್ತನೆ. ದೇವರೇ, ನಾವು ಆರಾಧನೆಗೋಸ್ಕರವಾಗಿ ಹೋಗ್ತಾ ಇದ್ದೇವೆ. ಪರಿಶುದ್ಧಾತ್ಮನೆ, ನೀವು ನಮ್ಮನ್ನು ನಡೆಸಿಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಅಪರಾಧ ಪಾಪ ದೋಷಗಳನ್ನೆಲ್ಲ ಕ್ಷಮಿಸ್ರಿ. ನಿಮ್ಮ ರಕ್ತದ ಮೂಲಕವಾಗಿ ನಮ್ಮನ್ನು ಕರ್ತನೆ ತೊಳೆದು ಶುದ್ಧೀಕರಿಸಿ ಆರಾಧನೆಗೆ ಯೋಗ್ಯರನ್ನಾಗಿ ನಮ್ಮನ್ನು ಮಾಡ್ರಿ ಕರ್ತನೆ. ಆರಾಧಿಸುವಾಗ ಕರ್ತನೆ ನೀವು ತಾನೇ ಮಹಿಮೆ ಹೊಂದ್ರಿ. ವಾಕ್ಯವನ್ನು ಕೇಳುವಾಗ ಕರ್ತನೆ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ನಿಮಗಾಗಿ ಕರ್ತನೆ ಸ್ವಾಮಿ ನಾವು ಬೆಳಕಾಗಿ ಉಪ್ಪಾಗಿ ನಾವು ಕಾಣಿಸಿಕೊಳ್ಳಿಕ್ಕಾಗುವಾಗ ಸಹಾಯ ಮಾಡಿ ಅಪ್ಪ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಕೀರ್ತನೆಯನ್ನು ಓದಿಕೊಳ್ಳೋಣ. ಕೀರ್ತನೆಗಳು 27ನೇ ಕೀರ್ತನೆಯನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 27ನೇ ಕೀರ್ತನೆಯನ್ನು ನಾವು ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ವಾಸಿಸುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸವುಳ್ಳವನಾಗಿಯೇ ಇರುವೆನು. ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆ ಇಡುತ್ತೇನೆ, ನನ್ನನ್ನು ಕರುಣಿಸಿ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನು ಎಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನ್ನ
ಚಿತ್ತವನ್ನು ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ನಾನು 1ನೇ ವಚನವನ್ನು ಮತ್ತೆ ನಾವೆಲ್ಲರೂ ಒಟ್ಟಾಗಿ ಓದ್ಕೊಳ್ಳೋಣ. ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನಾವೆಲ್ಲರೂ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಕರ್ತನೇ, ಪ್ರಾಣದ ಆಧಾರವೇ ನಿಮಗೆ ಸ್ತೋತ್ರ. ನನ್ನ ಬೆಳಕು ರಕ್ಷಕನೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ದೇವರೇ, ನಾವು ಜೀವಲೋಕದಲ್ಲಿ ನಿಮ್ಮ ದಯೆಯನ್ನು ನಾವು ಅನುಭವಿಸ್ತೇವೆ ಕರ್ತನೆ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಜೀಸಸ್. ಯೇಸುವೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. Praise the Lord. Hallelujah. Hallelujah. So ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದಯವಿಟ್ಟು ಕೂತ್ಕೊಳ್ರಿ. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ಕೂಡ ಈ ರೀತಿಯಾಗಿ ನೋಡ್ಲಿಕ್ಕಾಗುವಂತೆ ಕರ್ತನು ಕೊಟ್ಟಂತ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆಮೆನ್. ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಉಂಟು, ಶುಭ ಸುದ್ದಿ. ನಮ್ಮ ಸರ್ಕಾರ ಮುಂದಿನ ವಾರದಿಂದ ಅಂದರೆ ನಾಳೆಯಿಂದ ಸೋಮವಾರದಿಂದಲೇ ಚರ್ಚ್ಗಳು, ಮಸೀದಿಗಳು, ದೇವಸ್ಥಾನಗಳನ್ನು ತೆರೆಯುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ನಂಬ್ತೇನೆ ಮುಂದಿನ ವಾರ ಅಂದರೆ 7ನೇ ತಾರೀಕು ಮೊದಲನೇ ಭಾನುವಾರ ನಾವೆಲ್ಲರೂ ಕೂಡ ದೇವರ ಚಿತ್ತವಾದರೆ ಆಲಯದಲ್ಲಿ ಸೇರ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸಂತೋಷ. ನಾನಂತೂ ಬಹಳ ಕಾಯ್ತಾ ಇದ್ದೀನಿ. ನಿಮ್ಮೆಲ್ಲರೂ ಕೂಡ ಆಲಯದಲ್ಲಿ ಬೇಗನೆ ನೋಡುವಂಥ ಸೌಭಾಗ್ಯವನ್ನು ದೇವರು ಕೊಡಲಿ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಿ ಅಂತ ನಂಬ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಆಲಯದಲ್ಲಿ ವಿಶೇಷ ಆಶೀರ್ವಾದ ಇದೆ. ಅದಕ್ಕೆ ಭಕ್ತನ ದಾವಿದನು ಕೂಡ ಹೀಗೆ ಹೇಳ್ತಾನೆ, 27ನೇ ಕೀರ್ತನೆ ಓದಿರುವಂತ 4ನೇ ವಚನದಲ್ಲಿ, ನನ್ನ ಜೀವಮಾನದಲ್ಲಿ ಒಂದೇ ಒಂದು ವರ ಕೊಡು ಸ್ವಾಮಿ ಅಂತ ಕೇಳ್ಕೊಳ್ತಾರೆ. ಏನ್ ವರ ಅಂತೆ ಅದು? ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ, 4ನೇ ವಚನ, 27ನೇ ಕೀರ್ತನೆ 4ನೇ ವಚನ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. ನನ್ಗೆ ಒಂದೇ ಒಂದು, ಅದನ್ನ ಕೊಡಪ್ಪ. ಏನು? ನಿನ್ನ ಆಲಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾನು ನೋಡ್ಬೇಕು, ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡಬೇಕು, ಈ ವರ ಕೊಡುವಂತ ದೇವರ ಹತ್ರ ದಾವಿದ ಕೇಳ್ಕೊಂಡ್ರೆ, ದೇವರು ಅವನ ಆಲಯದ ಬಗ್ಗೆ ಅಭಿಮಾನ ಉಳ್ಳಂತ ದಾವಿದನಿಗೆ ದೇವರು ಕೊಟ್ಟಿದ್ದೇನು ಗೊತ್ತಾ? 5ನೇ ವಚನದಲ್ಲಿ ನೋಡ್ರಿ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಹತ್ರ ಕೇಳ್ಕೊಂಡಿದ್ದವನಷ್ಟೇ, ದೇವರೇ ನಿನ್ನ ಆಲಯಕ್ಕೆ ನಾನು ಬರಬೇಕು, ನಿನ್ನ ಆಲಯದಲ್ಲಿ ನನ್ನ ಪ್ರಸನ್ನತೆ ನಾನು ಅನುಭವಿಸ್ಬೇಕು. ಆಮೆನ್. ಸೊ ಯಾಕಂದ್ರೆ ಆಲಯದಲ್ಲಿ ಅಷ್ಟು ಆಶೀರ್ವಾದ ಇದೆ. 84ನೇ ಕೀರ್ತನೆ ಅದರ 1ನೇ ವಚನ 2ನೇ ವಚನದಲ್ಲಿ ಭಕ್ತರಾದ ಕೊರಹಿಯರು ಹೀಗೆ ಹೇಳ್ತಾರೆ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ, ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆಮೆನ್. ಸೊ ಹೆಚ್ಚು ಕಡಿಮೆ ಒಂದು ನಂಗೆ ಅನ್ಸೋ ಪ್ರಕಾರ 11 ವಾರ ಕಳೀತು ಅನ್ಸುತ್ತೆ. 11 ವಾರ ನಾವೆಲ್ಲರೂ ಕೂಡ ಎಷ್ಟೊಂದು ತವಕ ಪಟ್ಟಿದ್ದೇವೋ. ಆಲಯಕ್ಕೆ ಸೇರ್ಬೇಕು, ಆಲಯಕ್ಕೆ ಬರಬೇಕು, ಆಲಯದಲ್ಲಿ ಆರಾಧಿಸಬೇಕು. ಈಗ ದೇವರು ಅದಕ್ಕೆ ಮುಂದಿನ ವಾರ ನಮ್ಗೆ ಅವಕಾಶ ಕೊಡ್ಲಿಕ್ಕಿದ್ದಾರೆ. ಆಮೆನ್. ದೇವ್ರ ಚಿತ್ತವಾದ್ರೆ ಮುಂದಿನ ವಾರ ನಾವು ಸೇರ್ತಾ ಇದ್ದೀವಿ. ಮುಂದಿನ ವಾರ ಕರ್ತನ ಮೇಜಿನೊಟ್ಟಿಗೆ ನಾವು ಆ ಆರಾಧನೆಯನ್ನ ಪ್ರಾರಂಭಿಸಿಕೊಳ್ಳೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ನಿಂತ್ಕೊಳ್ಳೋಣ, ಸ್ವಲ್ಪ ಸಮಯ ದೇವರನ್ನು ಆರಾಧಿಸೋಣ. ನಿಮ್ಗೆ ಹೇಗಾಗುತ್ತೋ ಹಾಗೆ ಕೂತ್ಕೊಂಡು ಆರಾಧನೆ ಮಾಡ್ರಿ. ಚಪ್ಪಾಳೆ ತಟ್ಟುತ್ತಾ ಆರಾಧನೆ ಮಾಡ್ರಿ. ದೇವರಿಗೆ ಸ್ತೋತ್ರ ಮಾಡೋಣ, ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರು ಒಳ್ಳೆಯವನು, ಆತನ ಮಾಡುವುದೆಲ್ಲ ಒಳ್ಳೆಯದೇ ಆಗಿದೆ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮ ಮಧ್ಯದಲ್ಲಿ ಇಬ್ಬರು ಸಹೋದರರು ನಮ್ಮ ಜೊತೆಯಲ್ಲಿದ್ದಾರೆ, ಯವನಸ್ಥರು. ಇವತ್ತು ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಆರಾಧನೆಯನ್ನ ನಡೆಸಲಿಕ್ಕಿದ್ದಾರೆ.
ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನ ಆರಾಧಿಸೋಣ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 304ನೇ ಹಾಡನ್ನು ಹಾಡಿ ದೇವರನ್ನ ಆರಾಧಿಸೋಣ. ಭೂನಿವಾಸಿಗಳೇ ಯೆಹೋವನನ್ನ ಸ್ತುತಿಸಿರಿ, ಸಂತೋಷದಿಂದ ಒಂದುಗೂಡ್ರಿ, ಸಂಗೀತದಿಂದ ಸ್ತುತಿ ಹಾಡ್ರಿ. ಆಮೆನ್. ಆತ ಒಳ್ಳೆಯವನು, ಆತನ ದಯೆ ಎಂದಿಗೂ ಇರ್ತದೆ. ಆತನ ವಲ್ಲಭನು ಅಂದ್ರೆ ಸರ್ವಶಕ್ತನು, ಆತನ ದಯೆ ಎಂದಿಗೂ ಇರ್ತದೆ. ಹಲ್ಲೆಲೂಯಾ. ಆಮೆನ್. ಆರಾಧಿಸೋಣ. ಎಲ್ಲರೂ ಒಟ್ಟಾಗಿ ಸೇರಿ ಸಂತೋಷವಾಗಿ ಒಬ್ರನ್ನೊಬ್ರು ಸ್ತೋತ್ರ ಮಾಡ್ತಾರೆ. ಒಬ್ರು ನಿಮ್ಮ ಸಾಧ್ಯವಾದ್ರೆ ನಿಮ್ಮ ಪಕ್ಕದಲ್ಲಿ ನೋಡ್ಕೊಂಡು ಒಂದ್ಸರಿ ಪ್ರೈಸ್ ಆಡ್ಕೊಡಂಗಿದ್ರೆ ಕೊಟ್ಬಿಡ್ರಿ. ಯಾಕಂದ್ರೆ ಮುಗಿಯೋವರೆಗೂ ಕೂಡ ನಾವು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಆಗೋದು, ನಾವು ಮಾತಾಡಕ್ಕೆ ಇರೋದಿಲ್ಲ. ಈಗ ಮಾತಾಡೋದಿದ್ರೆ ಈಗಲೇ ಒಬ್ರು ಮುಖ ಒಬ್ರು ನೋಡ್ಕೊಳ್ಳಿ. ಪ್ರೈಸ್ ಅಲೋ, ಪ್ರೈಸ್ ಅಲೋ, ಪ್ರೈಸ್ ಅಲೋ. ಸೋಷಿಯಲ್ ಡಿಸ್ಟೆನ್ಸ್ ಹಿಂಗ್ ಪ್ರೈಸ್ ಅಲೋ ಆಡ್ಕೊಡೋದು. ಪ್ರೈಸ್ ಅಲೋ. ಹಲ್ಲೆಲೂಯಾ. ಓಕೆ, ಸಂತೋಷ ದೇವರನ್ನ ಆರಾಧಿಸೋಣ. ಒಳ್ಳೆಯವ
ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah, 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 hallelujah. ನೀರನ್ನು ಭೂಯಾತೆ, ನಿನ್ನ ಬಳಿ ನಾ ಬರುವೆನು. ನೀರನ್ನು ಭೂಯಾತೆ, ನಿನ್ನ ಬಳಿ ನಾ ಬರುವೆನು. ನಿತ್ಯ ಬಿಡಾರದೆ ನಿನ್ನಯ ಸ್ತುತಿಸುತ್ತ ನಿತ್ಯವೂ ವಾಸಿಸುವೆ. ನಿತ್ಯ ಬಿಡಾರದೆ ನಿನ್ನಯ ಸ್ತುತಿಸುತ್ತ ನಿತ್ಯವೂ ವಾಸಿಸುವೆ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, Worship you, Lord. ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah. Hallelujah, 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 ನಮ್ಮ ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. Hallelujah, hallelujah, hallelujah. Praise Lord, praise Lord, praise Lord, praise you. Glory God, hallelujah, 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 hallelujah. ದೇವರೇ, ನಿನ್ನ ದಯೆ ಎಂದೆಂದಿಗೂ ನಮ್ಮ ಜೊತೆಲಿರೋದಕ್ಕೋಸ್ಕರವಾಗಿ ದೇವರೇ, ಕರ್ತನೇ ಸ್ವಾಮಿ, ಸೃಷ್ಟಿಕರ್ತನಾಗಿರುವ ದೇವರೇ, ನಮ್ಮ ಜೊತೆಲಿರುವುದಕ್ಕಾಗಿ ನನಗೆ ಸ್ತೋತ್ರ. ಒಳ್ಳೆ ಕುರುಬನಾಗಿ ನಮ್ಮನ್ನ ಪರಿಪಾಲಿಸುತ್ತಿರುವ ದೇವರೇ, ನನಗೆ ಸ್ತೋತ್ರ. ದೇವರೇ, ಕರ್ತನೇ ಸ್ವಾಮಿ, ದಾರಿ ತಪ್ಪಿ ಹೋದಂತ ಪಾಪದಲ್ಲಿದ್ದಂತ ನಮ್ಮನ್ನ ಹುಡುಕಿ ರಕ್ಷಿಸಲಿಕ್ಕೋಸ್ಕರ ಬಂದು ಶಿಲುಬೆಯಲ್ಲಿ ನಮಗೋಸ್ಕರ ಯಜ್ಞಾರ್ಪಿತನಾಗಿ ನಿನ್ನ ರಕ್ತವನ್ನ ಸುರಿಸಿ ನಮಗೆ ರಕ್ಷಣೆಯನ್ನ ಕೊಟ್ಟ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ಕರ್ತನೇ ಸ್ವಾಮಿ, ನಿನ್ನ ನಂಬಿದಂತವರಿಗೆ ನಿತ್ಯ ಜೀವದ ಬಾಧ್ಯತೆಯನ್ನು ಕೊಟ್ಟ ದೇವರೇ, ನಿನಗೆ ಸ್ತೋತ್ರ. ಈ ಲೋಕದ ಯಾತ್ರೆಯ ತರುವಾಯ ಕೂಡ ಒಂದು ಶ್ರೇಷ್ಠವಾದ ಜೀವಿತವನ್ನ, ಬಿಡಾರಗಳನ್ನ ನಮಗೋಸ್ಕರ ಸಿದ್ಧ ಮಾಡಿದಂತ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಿನ್ನನ್ನೇ ಸದಾ ಸ್ಮರಿಸ್ತೇವೆ ಸ್ವಾಮಿ. ನಿನ್ನ ಆತ್ಮ ಹೊಂದಿ ನಿನ್ನ ಚಿತ್ತವನ್ನೇ ದೇವರೇ ಅರಿತು ಬಾಳ್ಲಿಕ್ಕಾಗುವಂತೆ ದೇವರೇ ನಮ್ಮನ್ನೇ ನಿನಗೆ ಅರ್ಪಿಸ್ತದೇವೆ ಸ್ವಾಮಿ. ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಲಾರ್ಡ್. Hallelujah, 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 hallelujah. ಎಲ್ಲರೂ ನಿಮಿಷ ಬಾಯಿಗಳನ್ನು ತೆರೆದವರಿಗೆ ಸ್ತೋತ್ರ. ಎಷ್ಟೊಂದು ಉಪಕಾರ ಆತ ನಿಮ್ಮ ಜೀವನದಲ್ಲಿ ಮಾಡಿದ್ದಾನೆ. ಯಾರು ಕೊಡಲಾರದಂತ ರಕ್ಷಣೆಯನ್ನು ಆತ ಕೊಟ್ಟಿದ್ದಾನೆ. ಹಾಲೆಲೂಯಾ, ಸ್ತೋತ್ರ ಯೇಸುವೇ. ನನಗೆ ಕೊಟ್ಟಂತ ರಕ್ಷಣೆಗಾಗಿ ಸ್ತೋತ್ರ, ನನಗೆ ಕೊಟ್ಟಂತ ಬಿಡುಗಡೆಗಾಗಿ ಸ್ತೋತ್ರ. ನನ್ನೊಟ್ಟಿಗಿದ್ದು ನಮಗೆ ಬೇಕಾದಂತ ಅನುದಿನದ ಆಹಾರ ಪೋಷಣೆಯನ್ನು ಕೊಟ್ಟ ದೇವರೇ, ನಿನಗೆ ಸ್ತೋತ್ರ. ನಮಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ, ನಮಗೆ ಕೊಟ್ಟಂತ ಎಲ್ಲ ಒಳ್ಳೆ ದಾನಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಆರಾಧಿಸೋಣ ಆತ. ನಮ್ಮ ದೇವರು ನಮ್ಮನ್ನ ಕಣ್ಮಣಿಯಂತೆ ನಮ್ಮನ್ನ ಕಾಯುವ ದೇವರು. ನಮ್ಮ ಬಲಹೀನ ಸಮಯದಲ್ಲಿ ನಮಗೆ ಬಲವನ್ನ ಕೊಟ್ಟ ದೇವರು. ಆತನ ರೆಕ್ಕೆ ನೆರಳಲ್ಲಿ ನಮ್ಮನ್ನ ಒದಗಿಸಿ ನಮ್ಮನ್ನ ಕಾಪಾಡ್ತಿರುವಂತ ಉನ್ನತೋನ್ನತನಾದ ದೇವರನ್ನ ಆರಾಧಿಸೋಣ ನಾವೆಲ್ಲರೂ. ನನ್ನ ಕಣ್ಮಣಿಯಾದವನೇ, ನನ್ನ ಕಾಯುವ ದೇವ ನೀನೇ. ನನ್ನ ಕಾಯುವ ದೇವ
Hallelujah. ದಯೆಯುಳ್ಳ ದೇವರೇ, ಸ್ತೋತ್ರ ಸ್ವಾಮಿ ನಿಮಗೆ. ನಮ್ಮ ಕಣ್ಮಣಿಯಂತೆ ನಮ್ಮನ್ನು ಕಾಯುವ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಬಲಹೀನ ಸಮಯದಲ್ಲಿ ನಿಮ್ಮ ಬಲವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದ ದೇವರೇ ನಿಮಗೆ ಸ್ತೋತ್ರ. ಯಾವ ಕೇಡು ನಮಗೆ ಸಂಭವಿಸಿದಂತೆ ನಿನ್ನ ರೆಕ್ಕೆ ನೆರಳಲ್ಲಿ ನಮ್ಮನ್ನು ಒದಗಿಸಿ ಕಾಪಾಡಿದಂತ ದೇವರೇ ನಿನಗೆ ಸ್ತೋತ್ರ. ಉನ್ನತನೇ ಮಹೋನ್ನತನೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ, ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ದೇವರೇ, ಈ ಭಾನುವಾರ ದಿನದ ವಾರದ ಮೊದಲನೇ ದಿನದ ಈ ಆರಾಧನೆಯನ್ನು ನಿನ್ನ ಪಾದಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ಎಲ್ಲ ಮಹಿಮೆ, ಘನತೆ, ಪ್ರಭಾವ ನಿನಗೊಬ್ಬನಿಗೆ ಸಲ್ಲಪ್ಪ. ಯೇಸು ನಾಮದಲ್ಲಿ ತಂದೆ, ಆಮೆನ್. 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 ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೊ ಇಂಥ ಸಂತೋಷ ದೇವರನ್ನು ಆರಾಧಿಸುವಂಥದ್ದು. ಆರಾಧನೆಯಲ್ಲಿ ಪಾಲಕರಾದಂಥ ನಿಮ್ಮೆಲ್ಲರೂ ಕೂಡ ಕರ್ತನ ತಾನು ಹೆಚ್ಚಾಗಿ ಆಶ್ರಯಿಸಲಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಮುಂದಿನ ಸಮಯದಲ್ಲಿ ಸ್ವಲ್ಪ ಸಮಯ ನಾವು ಇನ್ನೂ ಕೂಡ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಕೇಳಿಸ್ಕೊಳ್ಳಿಕ್ಕೆ ಹೋಗೋಣ. ಕರ್ತನ ತಾನು ನಮ್ಮನ್ನು ಹೆಚ್ಚಾಗಿ ಆಶ್ರಯಿಸ್ತಾನೆ. ಹಲ್ಲೆಲೂಯಾ. ಓಕೆ, ಪ್ರಾರ್ಥನಾ ಪೂರ್ವಕವಾಗಿರಲಿ. ಕರ್ತನ ಮಟ್ಟಿಗೆ ಮಾತಾಡುವನಾಗಿದ್ದಾನೆ. ಸೊ ಹಾಗೆ ನಾವು ದೇವರನ್ನು ಇನ್ನೂ ಕೂಡ ಹೆಚ್ಚಾಗಿ ಆರಾಧಿಸೋಣ. ಆರಾಧನೆ ನಿಮ್ಮ ಜೀವನದ ಭಾಗ ಆಗಿರಲಿ. ಪ್ರಾರ್ಥನೆ ನಿಮ್ಮ ಜೀವನದ ಉಸಿರಾಗಿರಲಿ. ವಾಕ್ಯವನ್ನು ಧ್ಯಾನಿಸ್ರಿ. ದೇವರ ವಾಕ್ಯ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗುತ್ತೆ. ಸೊ ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಸೊ ಮುಂದಿನ ವಾರದಿಂದ ನಾವು ದೇವರ ಚಿತ್ತವಾದರೆ ನಾವು ಆಲಯದಲ್ಲೇ ಸೇರ್ತಾ ಇದ್ದೀವಿ. ಓಕೆನಾ? ಸೊ ಅದಕ್ಕೆ ಬೇಕಾಗಿರುವಂಥ ಪರಿಪೂರ್ಣವಾದಂಥ ಫೈನಲ್ ಇನ್ಸ್ಟ್ರಕ್ಷನ್ಸು ಬರಲಿಕ್ಕಿದೆ. ಯಾವ ರೀತಿಗಿರಬೇಕು, ಹೇಗೆ ಸೇರೋದು ಅನ್ನೋಂಥ ವಿಚಾರದಲ್ಲಿ ನಮಗೆ ಏನು ಸರ್ಕಾರದಿಂದ ಗೈಡ್ಲೈನ್ ಅಥವಾ ಮಾರ್ಗಸೂಚಿ ಬರ್ತದೋ ಅದನ್ನು ನಿಮಗೆ ಇಂದಿನ ದಿವಸ ನಾನು ನಿಮಗೆ ತಿಳಿಸ್ತೀನಿ. ಅಥವಾ 6ನೇ ತಾರೀಕು ಸಾಧ್ಯವಾದರೆ ನನ್ನನ್ನೇ ಕಾಯಬೇಡ್ರಿ. ನಿಮಗೆಷ್ಟು ಆಸಕ್ತಿ ಇದೆಯೋ ನನ್ನೊಟ್ಟಿಗೆ ಹಂಚ್ಕೊಳ್ರಿ. ವಾಟ್ಸಪ್ ಮೂಲಕ ಆಗಲಿ, ಮೆಸೇಜ್ ಮೂಲಕ ಆಗಲಿ. ಆರಾಧನೆಗೆ ನೀವು ಬರುವಂಥ ವಿಚಾರಗಳನ್ನು ನೀವು ಮತ್ತೊಬ್ಬರಿಗೊಬ್ಬರಿಗೂ ಕೂಡ ತಿಳಿಸ್ಕೊಳ್ರಿ. ನಾವೆಲ್ಲರೊಟ್ಟಾಗಿ ಸಂತೋಷಕರವಾಗಿ ಸೇರೋಣ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಹೊತ್ತಿನ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಸಮಯ ಇದು. ದೇವರ ವಾಕ್ಯ ಕೇಳಿಸ್ಕೊಳ್ಳೋಣ. ಇವತ್ತು ವಿಶ್ವಾಸಿಗಳಾಗಿರುವಂಥ ನಮಗೆ ಭಾಳಷ್ಟು ವಿಚಾರಗಳಲ್ಲಿ ಕ್ರಮಪಡಿಸಿಕೊಂಡು ನಡೆಯುವಂಥ ವಿಚಾರದಲ್ಲಿ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇವತ್ತು ವಿಶ್ವಾಸಿಗಳು ನಡೆಯಬೇಕಾದಂಥ ರೀತಿ, ನಮಗೆ ಒಂದು ಮ್ಯಾನ್ಯುವಲ್ ಅನ್ನೋದು ಬೇಕು. ನೀವು ಯಾವುದೇ ಒಂದು ವಸ್ತುನ ತಗೊಳ್ರಿ, ಒಂದು ಟಿ ವಿನಾದರೂ ತಗೊಳ್ರಿ, ಒಂದು ಮೊಬೈಲ್ ಆದರೂ ತಗೊಳ್ರಿ, ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ ಅಂತ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅಂತಂದರೆ, ಅದನ್ನು ಸರಿಯಾಗಿ ಅದನ್ನು ಫಾಲೋ ಮಾಡಿದ್ರೆ ಅದು ಒಳ್ಳೆ ಬಾಳಿಕೆ ಬರುತ್ತೆ. ಚೆನ್ನಾಗಿ ಕರೆಕ್ಟಾಗಿ ಅದನ್ನು ಸೆಟ್ ಮಾಡೋದಾಗಲಿ, ಅದನ್ನು ಯಾವ ರೀತಿ ಯಾವ ಪಿನ್ನು ಎಲ್ಲಿ ಜೋಡಿಸ್ಬೇಕು ಕರೆಕ್ಟಾಗಿ ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋದರೆ ನಿಮ್ಮ ತಗೊಂಡಿರುವಂಥ ಯಾವುದೇ ವಸ್ತುಗಳಾದರೂ ಕೂಡ ಸರಿಯಾಗಿ ನಡ್ಕೊಂಡು ಹೋಗ್ತವೆ. ಹಾಗೆಯೇ ಒಬ್ಬ ವಿಶ್ವಾಸಿ ಜೀವನದಲ್ಲಿ ಕೂಡ ದೇವರ ವಾಕ್ಯ ಅದು ಮ್ಯಾನ್ಯುವಲ್ ಇದ್ದ ಹಾಗೆ, ಯೂಸರ್ ಮ್ಯಾನ್ಯುವಲ್ ಅಥವಾ ನಮ್ಮ ಜೀವನಕ್ಕೆ ಇದು ಬಹಳ ಅವಶ್ಯ. ಇದನ್ನು ಯೇಸು ಸ್ವಾಮಿ ನಮಗೆ ಗೈಡ್ಲೈನ್ ಥರ ಕೊಟ್ಟಿದ್ದಾರೆ. ಸರಿಯಾಗಿ ಇದನ್ನು ಫಾಲೋ ಮಾಡಿದ್ರೆ, ಸರಿಯಾಗಿ ಇದನ್ನು ಕೈಗೊಂಡು ನಡೆದ್ರೆ, ನಮ್ಮ ಜೀವನದಲ್ಲಿ ಇದನ್ನು ಸರಿಯಾಗಿ ಅನುಸರಿಸಿ ನಡೆದ್ರೆ ನಮ್ಮ ಜೀವನ ಭಾಳ ಶುದ್ಧವಾಗಿ,
ನಮ್ಮ ಜೀವನ ಬಹಳ ಆಶೀರ್ವಾದಕರವಾಗಿ, ನಮ್ಮ ಜೀವನ ಬಹಳ ಕ್ರಮಬದ್ಧವಾಗಿ, ನಮ್ಮ ಜೀವನ ಬಹಳ ಉನ್ನತವಾಗಿ ಅದು ಕಾಣಿಸ್ಕೊಳ್ತದೆ. ಅದರಲ್ಲಿ ಯಾವ ಸಂದೇಹನೂ ಕೂಡ ಇಲ್ಲ. ಆಮೇನ್. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ವಸ್ತುಗಳನ್ನ ತಗೊಳ್ತಾರೆ, ಅದನ್ನ ಸರಿಯಾಗಿ ರೀತಿಯಲ್ಲಿ ಯೂಸ್ ಮಾಡದೇ ಇರೋ ಕಾರಣ ಅವು ಬೇಗನೆ ಹಾಳಾಗ್ತವೆ. ಹಾಗೇನೆ ನಾವು ಕೂಡ ದೇವರ ಆಲೋಚನೆಯನ್ನ ಸರಿಯಾಗಿ ತಗೊಳ್ಳದೇ ಇರೋ ಕಾರಣ ನಾವು ಕೆಲವು ಸಮಯ ನಮ್ಮ ಜೀವನದಲ್ಲಿ ಬಿದ್ದೋಗ್ತೇವೆ. ದೇವರ ವಾಕ್ಯವನ್ನು ಸರಿಯಾಗಿ ಧ್ಯಾನಿಸೋದಾದ್ರೆ ಅದು ಸರಿಯಾದ ದಾರಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಉನ್ನತವಾಗಿ ಅದು ನಡೆಸ್ತದೆ. ದಾವೀದನು ಹೀಗೆ ಹೇಳ್ತಾನಲ್ಲ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಪ್ರೈಸ್ ದಿ ಲಾರ್ಡ್. ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸ್ಕೊಳ್ಳೋದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯೋದ್ರಿಂದ. ಆಮೇನ್. ಕೆಲವರು ಸುಮ್ಮನೆ ಓದ್ತಾರಲ್ಲ, ದೇವರ ವಾಕ್ಯವನ್ನು ಓದಿ ಸರಿಯಾಗಿ ಗಮನಿಸಿ ಧ್ಯಾನಿಸೋದಾದ್ರೆ ಅವನ ಜೀವನ ಶುದ್ಧವಾಗಿರುತ್ತೆ, ಅವನ ಜೀವನ ಆಶೀರ್ವಾದಕರವಾಗಿರ್ತದೆ. ಆಮೇನ್. ಸೊ ವಿಶ್ವಾಸಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು. ವಾಕ್ಯ ಹೀಗೆ ಹೇಳುತ್ತೆ ನೋಡ್ರಿ, ಜ್ಞಾನೋಕ್ತಿಗಳಲ್ಲಿ 3ನೇ ಅಧ್ಯಾಯ 6ನೇ ವಚನ. ಜ್ಞಾನೋಕ್ತಿ 3ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳ್ತದೆ ನೋಡ್ರಿ, ಓದ್ರಿ ಯಾರಾದ್ರು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವೆಲ್ಲರೂ ಇದನ್ನ ಬಾಯ್ಪಾಠ ಮಾಡಿದ್ದೀರಿ. ಇದರಲ್ಲಿ ಮಕ್ಕಳು ಮತ್ತು ಸ್ತ್ರೀಯರ ಕೂಟದವರು ಅಂತ ಇದನ್ನು ವಿತ್ ಆಕ್ಷನ್ ನೀವೆಲ್ಲರೂ ಕೂಡ ನೀವು ಹೇಳ್ತೀರಿ. ಯಾಕಂದ್ರೆ ಸ್ತ್ರೀಯರ ಕೂಟದಲ್ಲಿ ಇದನ್ನ ಅವಾಗವಾಗ ನಿಮ್ಮ ಪಾಸ್ಟರ್ ಅವರು ಹೇಳ್ಕೊಡ್ತಾ ಇರ್ತಾರೆ, ಸಂಡೇ ಸ್ಕೂಲಲ್ಲಿ ಕೂಡ ಮಕ್ಕಳಿಗೆ ಹೇಳ್ಕೊಡ್ತಿರ್ತಾರೆ, ನೀವೆಲ್ಲರೂ ಕರ್ತಿದ್ದೀರಿ. ಸೊ ಎಲ್ರಿಗೂ ಬಹಳ ಬೇಕಾಗಿರುವಂಥ ವಚನ ಇದು. ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಅಂತೇಳಿ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಿಶ್ವಾಸಿ ನಡೆಯಬೇಕಾದಂತ ರೀತಿಗಳಿದಾವೆ. ನನ್ನ ಎಲ್ಲಾ ನಡವಳಿಕೆಯಲ್ಲಿ, ನನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರ್ಬೇಕು. ಅವರು ಹೇಗೆ ಇಷ್ಟಪಡ್ತಾರೋ ಹಾಗೆ ಜೀವಿಸಬೇಕು. ಆಗ ನಮ್ಮ ಎಲ್ಲಾ ಮಾರ್ಗಗಳು ಏನಾಗಿರ್ತವಂತೆ? ಸರಾಗವಾಗಿರ್ತವೆ. ಉತ್ತಮವಾದ ಜೀವಿತ ನಮಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಏನು ಅಂತ ನೋಡೋಣ. ಯಾವ್ಯಾವ ವಿಷಯಗಳಲ್ಲಿ ನಾವು ನಡೀಬೇಕು, ಸರಿಯಾಗಿ ದೇವರ ಚಿತ್ತಾನುಸಾರವಾಗಿ ನಡಿಬೇಕು, ಯಾವ್ಯಾವುದನ್ನ ದೇವರು ನಮ್ಮಿಂದ ಹೀಗೆ ನಡ್ಕೊಳ್ರಿ ಅಂತೇಳಿ ಅಪೇಕ್ಷೆ ಪಡ್ತಾರೆ ಅಂತೇಳಿ ಕೆಲವು ಅಂಶಗಳನ್ನ ನಾವು ಗಮನಿಸ್ತಾ ಹೋಗೋಣ. 1ನೇದಾಗಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೀಬೇಕು. ಬರ್ಕೊಳ್ಳುವಂಥವ್ರು ಬರ್ಕೊಳ್ರಿ. ನಿಮ್ಮ ಎಲ್ಲ ನೋಟ್ಸ್ಗಳನ್ನು ಯಾವಾಗಲೂ ಕೂಡ ನಿಮ್ಗೆ ಹೇಳೋದಷ್ಟೇನೆ, ನೀವು ಎಲ್ಲಿ ಇರ್ರಿ, ಹೇಗೆ ಇರ್ರಿ, ದೇವರ ವಾಕ್ಯವನ್ನು ಓದುವಾಗ ಬರ್ಕೊಳ್ಳೋದಕ್ಕೆ ನಿಮ್ದೊಂದು ನೋಟ್ಸು, ನಿಮ್ಮ ಡೈರಿ, ನಿಮ್ಮ ಪೆನ್ನು ಯಾವಾಗಲೂ ನಿಮ್ಮ ಜೊತೆಲಿ ಇರಬೇಕು. ಸೊ ಕೇಳಿಸ್ಕೊಂಡ್ರೆ ಮರ್ತೋಗ್ಬಿಡ್ತೀರಿ, ಬರ್ಕೊಂಡ್ರೆ ಅದು ನೆನಪಲ್ಲಿ ಇಟ್ಕೊಳ್ತೀರಿ. 1ನೇದಾಗಿ ಬರ್ಕೊಳ್ರಿ. ಒಬ್ಬ ವಿಶ್ವಾಸಿಗಳು ನಡೆಯಬೇಕಾದ ರೀತಿಗಳಲ್ಲಿ 1ನೇ ರೀತಿ ಏನದು? ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಬೇಕು. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಿಂದ ಕೆಲವು ವಚನಗಳನ್ನ ನಾವು ಇವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಆ ಪವಿತ್ರಾತ್ಮನ ಅನುಸರಿಸಿ ನಡಿಬೇಕು. ಓದ್ರಿ ಯಾರಾದ್ರೂ ಒಬ್ರು. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಭಕ್ತನಾದಂಥ ಸಂತ ಪೌಲನು ನಮಗೆ ತಿಳಿಸುವಂತ ವಿಚಾರ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಒಬ್ಬ ವಿಶ್ವಾಸಿ ನಡ್ಕೊಳ್ಬೇಕಂತ ರೀತಿಗಳಲ್ಲಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಪವಿತ್ರಾತ್ಮನು ಅನುಸರಿಸಿ ನಡೆದುಕೊಳ್ಳುವಾಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದ್ರೆ ಮುಂದುವರೆದು 17ನೇ ವಚನ. ಯಾಕೆಂದ್ರೆ ಒಂದು ಉತ್ತರ. ಯಾಕೆಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡ್ತಾ ಇವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಪ್ರೈಸ್ ದಿ ಲಾರ್ಡ್.
ಮುಂದುವರೆದು ಹೀಗೆ ಹೇಳ್ತದೆ. ಸೊ 2 ವಿಚಾರಗಳಿದ್ದಾವೆ, ಒಂದು ಶರೀರ ಭಾವ, ಒಂದು ಆತ್ಮ. ಶರೀರ ಹೇಳೋದು ಆತ್ಮಕ್ಕೆ ಇಷ್ಟ ಆಗಲ್ಲ, ಆತ್ಮ ಹೇಳೋದು ಶರೀರಕ್ಕೆ ಇಷ್ಟ ಆಗೋದಿಲ್ಲ. ಅಂದ್ರೆ ಆತ್ಮ ಹೇಳೋದು ಅಂತಂದ್ರೆ ಪವಿತ್ರಾತ್ಮನು ಅಂದ್ರೆ ದೇವರು ಹೇಳುವಂತ ಮಾರ್ಗಗಳು, ದೇವರು ಹೇಳುವಂತ ದಾರಿಗಳು, ದೇವರು ಹೇಳುವಂತ ವಿಚಾರಗಳು, ಅವು ಶರೀರ ಭಾವಕ್ಕೆ ಇಷ್ಟ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಶುದ್ಧವಾಗಿ ಜೀವನ ಮಾಡು ಆತ್ಮ ಹೇಳ್ತಾನೆ, ಅಥವಾ ಪರಿಶುದ್ಧಾತ್ಮನ ಹೇಳುವಂಥದ್ದು. ಶರೀರಕ್ಕೆ ಇದು ಇಷ್ಟ ಇಲ್ಲ, ಏನಾದ್ರು ತಿನ್ನು, ಕುಡಿ, ಏನಾದ್ರು ಮಾಡು. ಆತ್ಮನ ಹೇಳ್ತಾನೆ ನಿನ್ನ ಜೀವಿತವನ್ನ ಈ ತರ ಕ್ರಮವಾಗಿಟ್ಕೋ. ಶರೀರ ಹೇಳ್ತದೆ ಅದ್ಯಾಕೆ ಹಂಗೆ. ಹೀಗೆ ಶರೀರ ಆತ್ಮ ಒಂದಕ್ಕೊಂದು ಹೋರಾಡ್ತಾನೆ ಇರ್ತವೆ. ಮುಂದುವರೆದು ನೋಡ್ರಿ ಗೊತ್ತಾಗುತ್ತೆ. 19ನೇ ವಚನ, ಶರೀರದ ಕರ್ಮಗಳು ಯಾವ್ಯಾವುದು? ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುವೆಂದರೆ ಹೇಳ್ಕೊಡ್ರಿ. ಶರೀರ ಭಾವ ಏನ್ ಹೇಳ್ಕೊಡುತ್ತೆ, ಶರೀರ ಏನ್ ಹೇಳ್ಕೊಡುತ್ತೆ, ಆತ್ಮ ಏನ್ ಹೇಳ್ಕೊಡುತ್ತೆ ಅಂತೇಳಿ ಕೆಲವು ನಿಮಿಷಗಳಲ್ಲಿ ಮಾತನಾಡೋಣ. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೇ. ಮುಂದೆ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಯಾವಾಗ್ಲೂ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಏನು ಶರೀರ ಭಾವದ ಕರ್ಮಗಳು? ಶರೀರ ಏನ್ ಹೇಳ್ತದೆ ನಿಮಗೆ? ಶರೀರದ ಭಾವದ ಕರ್ಮಗಳು ಪ್ರಸಿದ್ಧವಾದಂಥವು. ಏನು? ಜಾರತ್ವ ಅಥವಾ ವ್ಯಭಿಚಾರ ಅಥವಾ ಅಕ್ರಮ ಸಂಬಂಧಗಳು, ಜಾರತ್ವ, ಬಂಡುತನ, ನಾಚಿಕೆಯಡ್ತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಇವೆಲ್ಲ ನೋಡ್ರಿ ಒಂದೊಂದು ಕೂಡ. ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ, ಇಂಥವುಗಳು. ಇವು ಎಲ್ಲ ಹೇಳುವಂಥದ್ದು ಶರೀರಕ್ಕೆ ಸಂಬಂಧಪಟ್ಟವು. ನಾನ್ ಚೆನ್ನಾಗಿರ್ಬೇಕು, ನಾನ್ ಸುಖ ಪಡ್ಬೇಕು, ಇನ್ನೊಬ್ರು ಏನಾಗ್ತಾರೆ ಅದು ಬೇಕಾಗಿಲ್ಲ, ನಾನ್ ಚೆನ್ನಾಗಿರ್ಬೇಕು, ನನ್ನ ಸ್ವಾರ್ಥ, ನನ್ನದು. ಇವತ್ತು ಕೆಲವು ಸಮಯ ನೋಡ್ರಿ ಭಿನ್ನಮತ ಇವತ್ತಾಗ್ಲೇ ಸರ್ಕಾರದಲ್ಲಿ ನಡೀತಾ ಇದೆ. ಓಕೆ, ಈ ಕೊರೋನಾ ಆದಂಥ ಕ್ಲಿಷ್ಟ ಪರಿಸ್ಥಿತಿ ಸಮಯದಲ್ಲಿ ಕೂಡ ಭಿನ್ನಮತೀಯರು ಒಂದ್ ಕಡೆ ಗುಂಪು ಸೇರಿ ಸರ್ಕಾರ ಬೀಳಿಸುವಂತ ಪ್ರಯತ್ನ. ಯಾಕಂದ್ರೆ ಅಧಿಕಾರ, ಅವರ ಸ್ವಾರ್ಥ. ಓಕೆನಾ? ಮತ್ತೊಬ್ರು ಕುಡಿಯೋದು ಯಾರಿಗೋಸ್ಕರ? ಅವ್ರ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತಲ್ಲ, ಅವ್ರಿಗೆ ಮಜಾ. ಜಾರತ್ವ ಯಾರಿಗೂ ಒಳ್ಳೇದಾಗ್ಲಿ ಅಂತಲ್ಲ, ಇವ್ರು ಸುಖವಾಗಿರ್ಬೇಕು. ದುಂದೌತಣ, ಹೀಗೆ ಇವೆಲ್ಲ ಕೂಡ ಶರೀರ ಭಾವದ ಕರ್ಮಗಳು ಅಂತಾರೆ. ಇವೆಲ್ಲ ಯಾರು ಮಾಡ್ತಾರೋ, ಕುಡುಕತನ ಆಗ್ಲಿ, ದುಂದೌತನ ಆಗ್ಲಿ, ಭಿನ್ನಮತ ಆಗ್ಲಿ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಹಗೆತನ, ಜಗಳ, ಇವೆಲ್ಲ ಯಾರು ಮಾಡ್ತಾರಲ್ಲ, ಇವ್ರು ಯಾರು ಕೂಡ ದೇವರ ರಾಜ್ಯಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಇದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ಶರೀರ ಹೇಳುವಂಥದ್ದಾಗಿರೋದ್ರಿಂದ ಇವುಗಳನ್ನ ಮಾಡೋರು ಕೂಡ ಶರೀರ ಹೇಗೆ ಹಾಳಾಗ್ತದೋ ಹಾಗೇನೆ ಹಾಳಾಗೋಗ್ತಾರೆ. ಅದರಿಂದ ಎಚ್ಚರವಾಗಿರ್ರಿ. ಅದಕ್ಕೆ ಭಕ್ತನಾದ ಪೌಲನು ಹೇಳ್ತಾನೆ, ನೀವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಯಾವುದು ಪವಿತ್ರಾತ್ಮನಲ್ಲಿರುವಂಥ ಕಾರ್ಯಗಳು ಯಾವುದು? ಹಂಗಾದ್ರೆ ಪವಿತ್ರಾತ್ಮನಲ್ಲಿರುವಂಥ ಫಲ ಏನು, ಪವಿತ್ರಾತ್ಮನಲ್ಲಿರುವಂಥ ಕಾರ್ಯಗಳೇನು ಅಂತಂದ್ರೆ ಮುಂದಿನ ವಚನ ನೋಡ್ರಿ, 22. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ಇವು ದೇವರಿಂದ ನಾವು ಮಾಡಬೇಕು ಅಂತ ಅಪೇಕ್ಷೆ ಪಡುವಂಥವು. ದೇವರ ಆತ್ಮನ ಹೇಳ್ಕೊಡುವಂಥದ್ದು ಏನಪ್ಪಾ ಅಂದ್ರೆ ಪ್ರೀತಿಸ್ರಿ. ದೇವರ ಆತ್ಮನ ಹೇಳ್ಕೊಡೋದು ಸಂತೋಷವಾಗಿರ್ರಿ, ಸಮಾಧಾನವಾಗಿರ್ರಿ, ದೀರ್ಘಶಾಂತರಾಗಿರ್ರಿ, ದಯ ತೋರಿಸ್ರಿ, ಉಪಕಾರ ಮಾಡ್ರಿ, ನಂಬಿಕೆಯಲ್ಲಿರ್ರಿ, ಸಾಧುತ್ವ ನಿಮ್ಮಲ್ಲಿರ್ಲಿ, ಶಮೆದಮೆ ಅಂದ್ರೆ ಸೆಲ್ಫ್ ಕಂಟ್ರೋಲ್, ಸ್ವನಿಯಂತ್ರಣ ನಿಮಗಿರ್ಲಿ. ಇದನ್ನ ದೇವರು ನಮ್ಮಿಂದ ಅಪೇಕ್ಷಿಸ್ತಾನೆ. ಆಮೇನ್.
ಸೊ ಇಂಥವುಗಳನ್ನ 23ನೇ ವಚನ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಯಾವುದೇ ಧರ್ಮಶಾಸ್ತ್ರ ಆಗ್ಲಿ, ಅದು ಯಾವುದೇ ಧರ್ಮಕ್ಕೆ ಸೇರಿದಂತ ಧರ್ಮಶಾಸ್ತ್ರಗಳಾಗ್ಲಿ, ಯಾರು ಕೂಡ ಇದನ್ನ ಆಕ್ಷೇಪಣೆ ಮಾಡೋದಿಲ್ಲ. ಇದು ಯಾಕೆ ಸರಿ ಇಲ್ಲ ಅನ್ನೋದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಯಾವತ್ತೂ ಕೂಡ ನಮ್ಗೆ ಹೇಳ್ಕೊಡೋದು ಇದೇನೆ, ನೀವು ಶರೀರ ಭಾವದ ಕರ್ಮಗಳನ್ನ ಬಿಟ್ಟು ಪವಿತ್ರಾತ್ಮನ ಹೇಳುವಂತ ಫಲಗಳಿಂದ ತುಂಬಲ್ಪಟ್ಟು ಜೀವಿಸ್ರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ದೇವರ ಮಕ್ಕಳೇ, ಇವತ್ತು ಮೊದಲನೇದಾಗಿ ಒಬ್ಬ ವಿಶ್ವಾಸಿ ನಡ್ಕೊಳ್ಬೇಕಾದ ರೀತಿಗಳಲ್ಲಿ ಮೊದಲನೇದಾಗಿ ಪವಿತ್ರಾತ್ಮನನ್ನ ಅನುಸರಿಸಿ ನಡೆದುಕೊಳ್ಳ್ರಿ. ದೇವರು ಏನ್ ಹೇಳ್ತಾನೋ, ದೇವರಿಗೆ ಹೇಗಿಷ್ಟನೋ ಆ ರೀತಿಯಾಗಿ ನಡ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಆಮೇನ್. ಪವಿತ್ರಾತ್ಮನ ಫಲ ನಿಮ್ಮಲ್ಲಿ ಇರಲಿ, ಪವಿತ್ರಾತ್ಮನ ಫಲ ನಿಮ್ಮಲ್ಲಿ ಇರಲಿ. ಆ ಫಲದಿಂದ ತುಂಬಲ್ಪಡ್ರಿ ಅಂತೇಳಿ ದೇವರು ನಮ್ಮಿಂದ ಅಪೇಕ್ಷೆ ಪಡುವಂತವನಾಗಿದ್ದಾನೆ. ಆಮೇನ್. ನಮ್ಮಲ್ಲಿ ಶರೀರ ಭಾವದ ಕರ್ಮಗಳನ್ನ ಇದ್ರೆ ನಾವು ತೆಗೆದುಹಾಕಬೇಕು, ನಾವು ಬದಲಾಗಬೇಕು, ಆ ಕರ್ಮಗಳಿಂದ ನಾವು ಹೊರಗಡೆ ಬರಬೇಕು. ಯಾವ ವಿಚಾರಗಳಲ್ಲಿ ನಾವು ಇನ್ನೂ ಸಿಕ್ಕಾಕೊಂಡಿದ್ದೇವೋ ಅದರಿಂದ ಹೊರಗಡೆ ಬಂದು ಪವಿತ್ರಾತ್ಮನು ಅಂದ್ರೆ ಪವಿತ್ರಾತ್ಮ ನಡೆಸುವಂತ ದಾರಿ ನಡಿಬೇಕು. ಪವಿತ್ರಾತ್ಮನ ನಡೆಸುವುದೆಲ್ಲ ಪರಿಶುದ್ಧವಾಗಿರ್ತದೆ. ಅಶುದ್ಧವಾದಂಥ ವಿಚಾರಗಳಿಗೆ ಆತನು ಯಾವತ್ತೂ ಹೋಗೋದಿಲ್ಲ. ದೇವರು ಒಳ್ಳೆಯವನು, ಒಳ್ಳೆಯದು ಮಾತ್ರ ಮಾಡ್ತಾನೆ, ಒಳ್ಳೆಯದನ್ನು ಮಾತ್ರ ಹೇಳ್ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಬಹಳ ಪ್ರಾಮುಖ್ಯವಾದದ್ದು. ಎರಡನೇದಾಗಿ ನಾವು ವಿಶ್ವಾಸಿಗಳಾಗಿ ನಡ್ಕೊಳ್ಬೇಕಾದಂಥ ರೀತಿ, ಎರಡನೇದಾಗಿ ಪ್ರೀತಿಯಲ್ಲಿ ನಡಿಬೇಕು. ಹಲ್ಲೆಲೂಯಾ, ಪ್ರೀತಿಯಲ್ಲಿ ನಡಿಬೇಕು. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ ಓದ್ರಪ್ಪ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಒಬ್ಬ ವಿಶ್ವಾಸಿಯಲ್ಲಿ ದೇವರು ಬಯಸುವಂಥದ್ದು, ಒಂದನೇದಾಗಿ ಪವಿತ್ರಾತ್ಮನ ಅನುಸರಿಸಿ ನಡ್ಕೊಳ್ರಿ, ಎರಡನೇದಾಗಿ ಪ್ರೀತಿಯಲ್ಲಿ ನಡ್ಕೊಳ್ರಿ. ಯಾಕಂದ್ರೆ ದೇವರು ಪ್ರೀತಿಯಾಗಿದ್ದಾನೆ. ಆತನು ಹೇಳುವುದೆಲ್ಲ ಪ್ರೀತಿ ಬಗ್ಗೆನೇ ಹೇಳೋದು. ದೇವರು ಪ್ರೀತಿ ಸ್ವರೂಪನು. ಆತನು ಎಷ್ಟು ನೀವು ಎಲ್ಲೇ ಬೈಬಲಲ್ಲಿ ಹುಡುಕಿದ್ರು ಕೂಡ ದೇವರ ಪ್ರೀತಿ ಬಗ್ಗೆ ಮಾತ್ರನೇ ಓದ್ತೀವಿ ಹೊರತು ಬೇರೆ ಏನನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಬೈಬಲ್ ಪ್ರೀತಿಯ ಗ್ರಂಥ ಅಂತೇಳಿ ನಾವು ಹೇಳ್ತೇವೆ. ಆತನು ನಮ್ಮನ್ನ ಪ್ರೀತಿಸಿ ಕೊಟ್ಟಂತ ವಚನಗಳಿದ್ದಾವೆ. ದೇವ್ರ ವಾಕ್ಯ ಹೀಗೆ ಹೇಳ್ತಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಡ್ತಾನೆ, ಒಬ್ಬನೇ ಮಗನನ್ನ ಕೊಟ್ಟನು. ಪ್ರೀತಿ 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 ಬಗ್ಗೆನೇ ನಾವು ನೋಡ್ತೇವೆ. ಹಲ್ಲೆಲೂಯಾ. ವಾಕ್ಯ ಹೀಗೆ ಹೇಳ್ತದೆ ನೋಡ್ರಿ, ಆತನು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ, ಯೇಸು ಸ್ವಾಮಿ ಏನ್ ಮಾಡಿದ್ರು, ನಿಮ್ಮನ್ನ ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡನು. ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ. ದೇವರು ನಮ್ಮಿಂದ ಬಯಸೋದು ಕೂಡ, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸ್ರಿ. ಯೇಸು ಸ್ವಾಮಿ ಯಾವತ್ತೂ ಕೂಡ ನೀವು ಪ್ರೀತಿಸ್ರಿ ಅಂತ ಹೇಳಿಲ್ಲ, ಬದಲಾಗಿ ಪ್ರೀತಿಸೋದನ್ನ ಫಸ್ಟ್ ತೋರಿಸಿಕೊಟ್ಟು ಆಮೇಲೆ ಹೇಳ್ತಾರೆ, ನಾನು ನಿಮ್ಮನ್ನ ಪ್ರೀತಿಸಿದ ಪ್ರಕಾರ ನೀವು ಸಹ ಪ್ರೀತಿಸ್ರಿ. ದೇವ್ರ ಮಕ್ಕಳು ತಿಳ್ಕೊಡ್ರಿ, ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿಸಿದ್ದಾನೆ ಅಂತಂದ್ರೆ, ಆತನು ತನ್ನ ಪ್ರಾಣವನ್ನೇ ನಮಗೋಸ್ಕರ ಕೊಡುವಷ್ಟರ ಮಟ್ಟಿಗೆ. ಎಷ್ಟು ಮಟ್ಟಿಗೆ ಪ್ರೀತಿಸಿದಾನೆ ಅಂತಂದ್ರೆ, ಆತನು ದೇವಾದಿ ದೇವನಾಗಿದ್ರು ಕೂಡ ದೇವ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ನಮಗೆ ಸದೃಶನಾಗುವಷ್ಟು ಮಟ್ಟಿಗೆ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ಆತನು ಪ್ರೀತಿಸ್ತಾ ಅಲ್ಲೇ ಇಲ್ಲ, ಪ್ರೀತಿಯನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಭೂಲೋಕಕ್ಕೆ ಆತನು ಬಂದಿದ್ದಾನೆ. ಆತನು ಕೆಳಮಟ್ಟಕ್ಕೆ ಇಳಿದು ಬಂದಿದ್ದಾನೆ. ಉನ್ನತೋನ್ನತನಾಗಿರುವ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ನಾವು ಎಂಥವರಾಗಿದ್ವಿ, ಬಹಳ ಒಳ್ಳೆಯವರು ಅಂತೇಳಿ ಪ್ರೀತಿ ಮಾಡಲಿಲ್ಲ. ಪಾಪಿಗಳಾದಂಥ ನಮಗೋಸ್ಕರ, ಶಾಪಗ್ರಸ್ತರಾದಂಥ ನಮಗೋಸ್ಕರ, ಕೈ ಬಿಡಲ್ಪಟ್ಟಂತ ನಮಗೋಸ್ಕರ, ತಿರಸ್ಕರಿಸಲ್ಪಟ್ಟಂತ ನಮಗೋಸ್ಕರ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ ನಮಗೋಸ್ಕರವಾಗಿ ಬಲಿ ಅರ್ಪಿಸಿದನು. ಹಲ್ಲೆಲೂಯಾ. ಪ್ರೀತಿಯನ್ನ ತೋರಿಸಿದ್ದಾನೆ. ಆ ಪ್ರೀತಿಯಲ್ಲಿ ನಾವು ನೆಲೆಗೊಂಡವರಾಗಿದ್ದುಕೊಂಡು ಪ್ರೀತಿಯನ್ನು ಸ್ವೀಕರಿಸಿಕೊಂಡವರಾಗಿ ನಾವು ಕೂಡ ಪ್ರೀತಿಯಲ್ಲಿ ನಡೆಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಪ್ರೀತಿಯಲ್ಲಿ ಏನಿರ್ತದೆ ನೋಡ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ ನಿಮ್ಮೆಲ್ಲರಿಗೂ ಚಿರಪರಿಚಿತ. ಅದರಲ್ಲಿ ಕೆಲವು ವಚನಗಳನ್ನ ನೋಡ್ಬೋದು. ಒಂದು ವೇಳೆ ನೀವು ಪ್ರೀತಿಯಲ್ಲಿ ನಡಿಬೇಕು ಅಂತಂದ್ರೆ, ನೀವು ಪ್ರೀತಿಯಲ್ಲಿ ಏನಿರ್ತದೆ, 5ನೇ ವಚನ ನೋಡ್ರಿ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. 5ನೇ ವಚನ,
ಪ್ರೀತಿ ಸ್ವಪ್ರಯೋಜನವನ್ನು ಒಂದು ವೇಳೆ ಪ್ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ನಾವು ಬರೀ ಸ್ವಪ್ರಯೋಜನವನ್ನ ಚಿಂತಿಸೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಿಟ್ಟುಗೊಳ್ಳೋದಿಲ್ಲ, ಅಪಕಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು, ಇವೆಲ್ಲ ಒಂದು 14 ಗುಣಗಳಿದ್ದಾವೆ. ನೀವು ಒಂದು ವೇಳೆ ಆ 4ನೇ ವಚನದಿಂದ ಓದಿದ್ರೆ ಇನ್ನೂ ಒಳ್ಳೇದೇ. ಓದ್ತೀರಾ? ಓದ್ರಿ 4ನೇ ವಚನದಿಂದಾನೆ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ದಯೆ ತೋರಿಸುತ್ತದೆ, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳೋದಿಲ್ಲ, ಮರ್ಯಾದೆಗೆಟ್ಟು ನಡೆಯೋದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸೋದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗೋದಿಲ್ಲ. ಹಲ್ಲೆಲೂಯಾ. ಇದು ದೈವಿಕ ಪ್ರೀತಿಯ ಗುಣಗಳು, ಅಗಾಪೆ ಪ್ರೀತಿಯ ಗುಣ ಅಂತ ನಾವು ಕರಿತೀವಿ. ದೇವರಲ್ಲಿರುವಂತ ಪ್ರೀತಿಯ ಗುಣಗಳು. ಈ ಪ್ರೀತಿಯ ಗುಣಗಳಲ್ಲಿ ನಾವು ನಡ್ಕೊಳ್ಬೇಕು ಅಂತ ದೇವರ ಅಪೇಕ್ಷೆ ಪಡ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮಿಂದ ಅಪೇಕ್ಷೆ ಪಡುವಂತದ್ದು ಆ ಪ್ರೀತಿಯ ಗುಣಗಳನ್ನ ನಾವು ಹೊಂದಿಕೊಳ್ಬೇಕು ಅಂತ ಹೇಳಿ. ಆಮೇನ್. ಆ ಪ್ರೀತಿ ನಮ್ಮಲ್ಲಿ ಇದ್ರೆ ಆ ಪ್ರೀತಿಯನ್ನ ನಾವು ತೋರಿಸ್ಬೇಕು. ನಾವ್ ಏನ್ ಪ್ರೀತಿನ ನಾವು ಹೊಂದ್ಕೊಂಡಿದ್ದೀವೋ, ಆ ಪ್ರೀತಿಯ ಗುಣ ಲಕ್ಷಣಗಳನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೀವೋ, ಆ ಪ್ರೀತಿಯನ್ನ ನಾವು ತೋರಿಸ್ಬೇಕು. ಹೇಗೆ ತೋರಿಸ್ಬೇಕು? ಒಂದು ಯೋಹಾನ ಬರೆದ ಪತ್ರಿಕೆ, ಯೋಹಾನ ಬರೆದ 1ನೇ ಪತ್ರಿಕೆ, ಹಲ್ಲೆಲೂಯಾ, 3ನೇ ಅಧ್ಯಾಯ 18ನೇ ವಚನ. 3ನೇ ಅಧ್ಯಾಯ 18ನೇ ವಚನ. ಓದ್ರಿ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ವಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರ್ಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೀತಿಯಲ್ಲಿ ನಡ್ಕೊಳ್ರಿ. ಇದು ಬರೀ ಬಾಯಿನಲ್ಲಿ ಇರಬಾರ್ದು, ಬಾಯುಪಚಾರದಲ್ಲಿ ಬರೀ ಮಾತಲ್ಲಿ ಇರಬಾರ್ದು. ಪ್ರೀತಿನ ತೋರಿಸ್ಬೇಕು, ಪ್ರೀತಿಯನ್ನ ವ್ಯಕ್ತಪಡಿಸ್ಬೇಕು. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಅದನ್ನು ತೋರಿಸ್ಬೇಕು, ವ್ಯಕ್ತಪಡಿಸ್ಬೇಕು. ಕೆಲವರು ಏನದು ದೊಡ್ಡ ತೀರನೇ ಬರಿತಾ ಇರ್ತಾರೆ. ನಾನು ಅಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಪ್ರೀತಿ ಮಾಡ್ತೀನಿ, ಅವ್ರನ್ನ ಪ್ರೀತಿ ಮಾಡ್ತೀನಿ, ಇವ್ರನ್ನ ಪ್ರೀತಿ ಮಾಡ್ತೀನಿ. ಬಟ್ ಸಮಯ ಸಂದರ್ಭ ಬಂದಾಗ ಅದನ್ನ ಅವಕಾಶನೂ ಇರೋದಿಲ್ಲ, ನಾವು ತೋರಿಸೋದು ಇಲ್ಲ. ಪ್ರೀತಿ ಅದು ಕಾರ್ಯರೂಪದಲ್ಲಿ ತೋರದೇ ಇರುವಂತ ಪ್ರೀತಿ, ಅದು ಪ್ರೀತಿನೇ ಅಲ್ಲ. ಅದು ಕಾರ್ಯದಲ್ಲಿ ಹೊರಪಡಬೇಕು. ನಾನು ಏನ್ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀನೋ, ಸತ್ಯದಲ್ಲಿ ಇದೆಯೋ, ಒಳಗಡೆ ಇದೆಯೋ, ಆ ಪ್ರೀತಿನ ತೋರಿಸ್ಬೇಕು. ಕೆಲವರು ಬರೀ ಪ್ರೀತಿ ಮಾಡೋದನ್ನ ಹೊರಗಡೆ ತೋರಿಸ್ತಾರೆ, ಒಳಗಡೆ ಇರೋದಿಲ್ಲ. ಒಳಗಡೆನೂ ಇರಬೇಕು, ಹೊರಗಡೆನೂ ತೋರಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಇದು ಬಹಳ ಪ್ರಾಮುಖ್ಯವಾದದ್ದು. ಪ್ರೀತಿಯನ್ನ ನಾವು ತೋರಿಸ್ಬೇಕು. ಹೇಗೆ ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿ. ಯೇಸು ಸ್ವಾಮಿ ನಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾನೋ ಆ ರೀತಿಯಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅನ್ನೋದು ದೇವರು ನಮ್ಮಿಂದ ಬಯಸುವಂತವನಾಗಿದ್ದಾನೆ. ಆಮೇನ್. ಮೂರನೇದಾಗಿ ಬೆಳಕಿನಲ್ಲಿ ನಡ್ಕೊಳ್ಬೇಕು ಅಥವಾ ಬೆಳಕಿನವರಂತೆ ನಡ್ಕೊಳ್ಬೇಕು. ಎಫೆಸ ಬರೆದ ಪತ್ರಿಕೆ, ಎಫೆಸ ಬರೆದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಮತ್ತು 9ನೇ ವಚನ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದಿರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯ ಹೀಗೆ ಹೇಳ್ತದೆ ನೋಡ್ರಿ, ನೀವು ಬೆಳಕಿನವರಂತೆ ನಡೆದುಕೊಳ್ಳ್ರಿ.
ನೀವು ಇಂದಿನ ಕಾಲದಲ್ಲಿ ನೀವು ಕತ್ಲೆ ಆಗಿದ್ರಿ, ಆದ್ರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ನೀವು ಈಗ ಬೆಳಕಾಗಿದ್ದೀರಿ. ಹಿಂದೆ ನೀವು ಕತ್ಲಲ್ಲಿದ್ರಿ. ನೀವು ಕ್ರಿಸ್ತನನ್ನ ಅಂಗೀಕಾರ ಮಾಡೋದಕ್ಕಿಂತ ಮೊದಲು, ಯೇಸುವನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕಿಂತ ಮೊದಲು ನಿಮ್ಮ ಜೀವಿತ ಕತ್ತಲಿದ್ದಂತ ಜೀವಿತ ಇತ್ತ, ಓಕೆ ಇದ್ದಿರಬಹುದು. ಆದ್ರೆ ಈಗ ನೀವು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ ತರುವಾಯ ಬೆಳಕಿನವರಂತೆ ನಡ್ಕೊಳ್ರಿ. ಯಾಕಂದ್ರೆ ಕ್ರಿಸ್ತನು ಬೆಳಕಾಗಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಆ ಬೆಳಕನ್ನು ಹೊಂದಿಕೊಂಡ ನಾವು ಕ್ರಿಸ್ತನ ಬೆಳಕಿನಲ್ಲಿ ನಾವು ನಡಿಬೇಕು. ಇಂದಿನ ಕಾಲದಲ್ಲಿ ನಾವು ಕತ್ತಲೆಯಲ್ಲಿ ನಡೀತಾ ಇದ್ವಿ, ನಿಜಾನೇ. ನಾವು ಹೇಗ್ ನಡ್ಕೊಳ್ತಾ ಇದೀವಿ ನಮಗೆ ಗೊತ್ತಿರ್ಲಿಲ್ಲ. ನಾವು ನಡೆಯೋದೇ ಸರಿ ಅಂತ ಅನ್ಕೊಳ್ತಾ ಇದ್ವಿ. ನಾವು ಮಾಡದೆ ಸರಿ ಅನ್ಕೊಳ್ತಾ ಇದ್ವಿ. ಯಾಕಂದ್ರೆ ಏನ್ ಮಾಡ್ತಾ ಇದೀವೋ ಅದು ತಪ್ಪು ಅಂತ ನಮ್ಗೆ ಅನ್ನಿಸ್ತಾ ಇರ್ಲಿಲ್ಲ. ತಪ್ಪು ಅಂತ ನಮ್ಗೆ ಅನ್ನಿಸ್ತಾ ಇರೋ ಕಾರಣ ನಾವು ಏನ್ ಬೇಕೋ ಅದನ್ನೇ ಮಾಡ್ತಾ ಇದ್ವಿ. ಆದ್ರೆ ಯಾವಾಗ ವಾಕ್ಯ ಪ್ರಕಟಣೆ ಆಗ್ತದೋ ಅದನ್ನ ನಾವು ತಿದ್ದುಕೊಳ್ಬೇಕು. ಮೊದಲು ಹೆಂಗಿದ್ವಿ ಅನ್ನೋದಲ್ಲ, ನಾನು ಮೊದಲಿದ್ದ ಹಿಂಗೆ ಇದ್ದೀನಿ, ನಾನು ಇಂದಿನ ತಲೆಮಾರುಗಳಿಂದ ಹಂಗೆ ಇದ್ದೀನಿ, ಇಲ್ಲ. ಈಗ ನಿನಗೆ ಸತ್ಯದ ಪ್ರಕಟಣೆ ಆಗಿದ್ಯಾ, ನೀನು ಬದಲಾಗಬೇಕು. ಈಗ ನೀನು ಸರಿ, ನಿನ್ನ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿ ಸತ್ಯ ನಿಮಗೆ ಗೊತ್ತಾಗಿದ್ಯಾ, ನೀನು ಸರಿಪಡಿಸ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿಪಡಿಸ್ಕೊಳ್ಬೇಕು. ಕೆಲವರು ಹಂಗೇನೆ, ಇಲ್ಲ ನಾವು ಮೊದಲಿಂದ ಹಂಗೇನೆ ನಾವು ಕರೆಕ್ಟ್. ಈಗ ಒಂದು ಹೇಳಿಕೆಯನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅಂಬೇಡ್ಕರ್ ಅವರು ಹೇಳ್ತಾರಲ್ಲ, ಫಾರ್ ಎಕ್ಸಾಂಪಲ್, ಬಡವನಾಗಿ ಹುಟ್ಟೋದು ನಿನ್ ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದು ನಿನ್ ತಪ್ಪು. ಕೆಲವರು ಹಂಗಲ್ಲ, ಹೆಂಗೋ ಹುಟ್ಟಿದೀವಿ, ಆಳುಗಳಾಗಿ ಹುಟ್ಟಿದೀವಿ, ಆಳುಗಳಾಗೆ ಸಾಯೋಣ. ಅವ್ರು ಮುಂದೆ ಬರೋ ಟ್ರೈನು ಮಾಡೋದಿಲ್ಲ. ಹಾಗೇನೆ ಕೆಲವರು ಅಸತ್ಯದಲ್ಲೇ ಇದ್ದಾರೆ, ನಾನು ಹೆಂಗೋ ಇದ್ರಲ್ಲೇ ಇದ್ದೀನಿ, ಬಿಡು. ಇಲ್ಲ, ಬದಲಾಗಬೇಕು. ಸತ್ಯವನ್ನು ಹುಡುಕ್ಬೇಕು. ವಾಕ್ಯ ಹೇಳ್ತದೆ, ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯಾ. ಹುಡುಕ್ರಿ, ಸತ್ಯಾನ್ವೇಷಣೆ ಇರಲಿ. ಬೆಳಕಿಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕತ್ತಲೆಯ ಕಾರ್ಯಗಳು ಬೇರೆ ಇದ್ದಾವೆ, ಕತ್ತಲೆಯ ಕಾರ್ಯಗಳು ಬಹಳಷ್ಟು ಇದ್ದಾವೆ. ಫಾರ್ ಎಕ್ಸಾಂಪಲ್ ಗಮನಿಸ್ರಿ, ನೀವು ನೈಟಲ್ಲಿ ಮಲ್ಕೊಂಡಿದ್ದೀರಿ, ಹಂಚಿನ ಮನೆಗಳು, ಮಣ್ಣಿನ ಗೋಡೆಗಳು ಇರುವಂಥವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ರಾತ್ರಿ ಮಲ್ಕೊಂಡಿದ್ದೀವಿ, ಲೈಟ್ ಆಫ್ ಮಾಡ್ಕೊಂಡಿದ್ದೀವಿ. ಲೈಟ್ ಆಫ್ ಮಾಡ್ಕೊಂಡ ತಕ್ಷಣ ಯಾರು ಬರ್ತಾರೆ? ಜಿರ್ಲೆ, ಇಲಿ, ಅವಾಗ ಯಾರು ಒಳ್ಳೆಯವರದ್ದು ಒಬ್ರು ಬರಲ್ಲ. ಓಕೆನಾ? ಬರಲ್ಲ, ಹಾಳು ಮಾಡೋಂಥವ್ರು. ಹಾಗೇನೆ ನಮ್ಮ ಜೀವನದಲ್ಲಿ ಯಾವಾಗ ನಾವು ಕತ್ತಲಿರ್ತೀವೋ ಬೇಡವಾದವೆಲ್ಲ ಬರ್ತಾ ಇರ್ತವೆ. ನಾವು ಬೆಳಕಿಗೆ ಬಂದಾಗ ಮತ್ತೆ ಲೈಟ್ ಆನ್ ಮಾಡ್ರಿ. ಲೈಟ್ ಆನ್ ಮಾಡಿದ ತಕ್ಷಣ ಏನ್ ಮಾಡ್ತಾವು? ಹಂಗೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇರ್ತಾವ, ಪಟ 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 ಓಡೋಗ್ತವೆ. ಯಾವಾಗ ಕ್ರಿಸ್ತನ ಬೆಳಕು ನಿಮ್ಮೊಳಗಡೆ ಬರುತ್ತೋ ಸೈತಾನನು ನಿಮ್ಮೊಳಗಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸೈತಾನನ ಗುಣಗಳು ನಿಮ್ಮೊಳಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕ್ರಿಸ್ತನ ಬೆಳಕು ನಿಮ್ಮೊಳಗಡೆ ಬಂದಾಗ, ಅದಕ್ಕೆ ವಾಕ್ಯ ಹೇಳ್ತದೆ, ಹೇಳು ಪ್ರಕಾಶಿಸು, ದೇವರ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ, ಯೆಹೋವನ ಬೆಳಕು ನಿನ್ನ ಮೇಲೆ ಬಂತು. ಹಲ್ಲೆಲೂಯಾ. ಹಿಂದೆ ನಾವು ಕತ್ಲೆ ಆಗಿದ್ವಿ, ನಿಜ, ಬಹಳ ಕತ್ಲೆಯಲ್ಲಿದ್ವಿ, ಹೆಂಗ್ ಬೇಕಂಗೆ ಜೀವನ ಮಾಡ್ತಿದ್ವಿ. ನಾನು ಮಾಡದೆ ಸರಿ ಅನ್ನಿಸ್ತಾ ಇತ್ತು, ನಾನು ಏನ್ ಮಾಡ್ತೀನಿ ಅದೇ ಸರಿ. ಬಟ್ ಆದ್ರೆ ಈಗ ಗೊತ್ತಾಗ್ತಿದೆ, ಒಂದೊಂದು ಸಾರಿ ಕೂಡ ವಾಕ್ಯ ಓದುವಾಗ, ಒಂದೊಂದು ಸಾರಿ ವಾಕ್ಯವನ್ನ ಕೇಳಿಸ್ಕೊಳ್ಳುವಾಗ, ಒಂದೊಂದು ಸಾರಿ ಪ್ರಾರ್ಥನೆ ಮಾಡುವಾಗ ದೇವರು ಪ್ರಕಟಿಸ್ತಾ ಇರ್ತಾನೆ. ಕೇಳ್ತಾ ಕೇಳ್ತಾ ನಾನು ಬದಲಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಕಿನವರಂತೆ ನಡ್ಕೊಳ್ಬೇಕು. ಕತ್ಲಿದ್ದವ್ರ ತರ ಹೆಂಗಿದ್ರು ಹೆಂಗ ನಡ್ಕಿನ, ಏನೋ ಹೆಂಗ್ ಬೇಕಾದ್ರೆ ಹಂಗೆ ಇರೋಣ ಅನ್ಬಾರ್ದು. ಈ ಬೆಳಕಲ್ಲಿರುವ ತರ ಕಾಣಿಸ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ಗೆ ನಾನು ಬೆಳಕಲ್ಲಿ ನಿಂತ್ಕೊಂಡಿದ್ದೀನಿ. ಬೆಳಕಲ್ಲಿ ನಿಂತಾಗ ಹೆಂಗಿರ್ತೀನಿ, ನಾನು 4 ಜನ ನೋಡೋದಕ್ಕೆ ಯೋಗ್ಯವಾದ ರೀತಿಲಿ ನಾನು ನಿಂತ್ಕೊಂಡಿರ್ತೀನಿ. ಕತ್ಲಿದ್ದಾಗ ಹೆಂಗ್ ಬೇಕಿದ್ರು ನಾವು ಯಾರಿಗೂ ಕೂಡ ಕಾಣಿಸಲ್ಲ, ಹೆಂಗ್ ಬೇಕಾದ್ರೆ ಇರ್ಬೋದು. ದೇವ್ರ ಮಕ್ಕಳು ಎಚ್ಚರವಾಗಿರ್ಲಿ, ನಿಮ್ಮನ್ನು ನೋಡುವ ಕರ್ತನ ಒಬ್ಬನಿದ್ದಾನೆ. ಆಮೆನ್. ಆತನು ಬೆಳಕಿನ ದೇವರಾಗಿದ್ದಾನೆ. ಹಲ್ಲೆಲೂಯಾ. 1 ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. 1 ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳ್ತದೆ, ಒಂದು ವೇಳೆ ನೀವು ಬೆಳಕಿನಲ್ಲಿ ನಡೆಯುವುದಾದರೆ, ಬೆಳಕು ನಿಮ್ಮೊಳಗಡೆ ಇರುವುದಾದರೆ ಏನಾಗುತ್ತಂತೆ? 1 ಯೋಹಾನ 1ನೇ ಅಧ್ಯಾಯ 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ
ಆತನ ಮಗನಾದ ಯೇಸುವಿನ ರಕ್ತವು ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮನ್ನು ಶುದ್ಧಿಪಡಿಸುತ್ತದೆ. ಹ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದ್ರೆ ನಮ್ಮನ್ನು ನಾವೇ ನಮ್ಮನ್ನು ಮೋಸಪಡಿಸಿಕೊಳ್ಳುತ್ತೇವೆ ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಕಿಲ್ಲಿದ್ರೆ ಏನಾಗುತ್ತೆ ಅಂತಂದ್ರೆ ನನ್ನ ಪಾಪಗಳು ಗೊತ್ತಾಗ್ತವೆ. ಯಾವಾಗ ಯೇಸುವಿನ ಬೆಳಕಿನಲ್ಲಿ ನಾವು ಇರ್ತೇವೋ, ಯೇಸುವಿನ ಬೆಳಕಿನಲ್ಲಿದ್ದಾಗ ನನ್ನ ಪಾಪಗಳು ಗೊತ್ತಾಗ್ತವೆ. ಭಕ್ತನಾದ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ನೀವು ಓದೋದಾದ್ರೆ ದೇವರ ಒಂದು ದರ್ಶನವನ್ನ ಕಾಣ್ತಾನೆ. ಅಲ್ಲಿ ಸೆರಾಫಿಯರು 6 ರೆಕ್ಕೆಗಳುಳ್ಳವರಾಗಿ 2ರಿಂದ ಅವು ಕಾಲುಗಳನ್ನು ಮುಚ್ಚಿಕೊಂಡು 2ರಿಂದ ಅವು ಮುಖಗಳನ್ನು ಮುಚ್ಚಿಕೊಂಡು 2 ನೆಲಸೋಕದೆ ಬಡಿಯುತ್ತಾ ದೇವರು ಪರಿಶುದ್ಧನೂ 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 ಎಂಬುದಾಗಿ ಆರಾಧಿಸುತ್ತಿರುವಾಗ ಆ ಬೆಳಕನ್ನ, ಆ ವೈಭವವನ್ನ, ಆ ಪ್ರಸನ್ನತೆಯನ್ನ ನೋಡಿದ ಯೆಶಾಯನು ತಕ್ಷಣ ತಾನು ಏನ್ ಹೇಳ್ತಾನೆ ಅಂದ್ರೆ, ಅಯ್ಯೋ ನಾನು ಹೊಲಸು ತುಟಿಯವನು, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವುದು. ಯಾವಾಗ ಅವನು ದೇವರ ಬೆಳಕಿನ ನೋಡಿದ್ನೋ, ಯಾವಾಗ ಯೇಸು ಕ್ರಿಸ್ತನ ಬೆಳಕಿನಲ್ಲಿ ಆತನು ಇರ್ಲಿಕ್ಕೆ ಪ್ರಯತ್ನ ಮಾಡನೋ, ತಕ್ಷಣ ಗೊತ್ತಾಗಿದ್ದು ತನ್ನ ಪಾಪ ಹೇಗಿದೆ, ತನ್ನ ಪರಿಸ್ಥಿತಿ ಹೇಗಿದೆ, ನಾನು ಯಾರ ಜೊತೆಲಿ ಇರ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ. ದೇವ್ರ ಮಕ್ಕಳು ತಿಳ್ಕೊಳ್ರಿ, ನಿಮ್ಮ ಒಂದು ವೇಳೆ ಕೆಲವ್ರಿಗೆ ನೀವು ಏನೆಲ್ಲ ಪಾಪ ಮಾಡ್ತೀರಾ, ನೀವು ತಪ್ಪು ಮಾಡ್ತೀರಾ ಯಾರು ಹೇಳಿದ್ರು ಕೂಡ ಕೆಲವು ಸಮಯ ನಿಮ್ಗೆ ಅರ್ಥ ಆಗಲ್ಲ. ಯಾವಾಗ ನೀವೇ ಯೇಸುವಿನ ಬೆಳಕಿಗೆ ನೀವು ಬಂದಾಗ ನಿನ್ನ ತಪ್ಪಿನ ಅರಿವು ನಿಮಗೆ ಆಗುತ್ತೆ. ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲ ಅಂತಂದ್ರೆ ನೀವು ಎಷ್ಟೇ ನಾವು ಹೇಳಿ, ಯಾಕೆ ನೀವು ಹಂಗ್ ಮಾಡ್ತೀರಾ, ನೀವು ಯಾಕೆ ಹಿಂಗ್ ತಪ್ಪು ಮಾಡ್ತೀರಿ, ಏನ್ ಹೇಳಿದ್ರು ಕೇಳಲ್ಲ. ಯಾವಾಗ ತಾವಾಗಿ ಅವರೇ ಯೇಸು ಕ್ರಿಸ್ತನ ಬೆಳಕಿಗೆ ಬಂದಾಗ, ಯೇಸು ಕ್ರಿಸ್ತನ ಬೆಳಕಿನಲ್ಲಿದ್ದಾಗಲೇ ತನ್ನ ಬಗ್ಗೆ ಅವರಿಗೆ ಅರಿವಾಗುತ್ತೆ. ನಾನು ಎಂತ ದುರವಸ್ಥೆಯಲ್ಲಿ ಬಿದ್ದವನು, ನಾನು ಎಂತ ಪಾಪದಲ್ಲಿ ಬಿದ್ದವನು, ನನಗೆ ರಕ್ಷಣೆ ಅವಶ್ಯಕತೆ ಇದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಒಂದು ವೇಳೆ ನಾವು ಬೆಳಕಿನಲ್ಲಿ ನಡೆದ್ರೆ ಏನಾಗುತ್ತೆ, ನನ್ನ ಪಾಪದ ಅರಿವು ನನಗಾಗುತ್ತೆ. ನನ್ನ ಪಾಪದ ಅರಿವಾದ ತಕ್ಷಣ ನನಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಗೊತ್ತಾಗುತ್ತೆ, ಯೇಸುವಿನ ರಕ್ತ ಸಿದ್ಧವಾಗಿದೆ ನನ್ನ ಪಾಪವನ್ನು ತೊಳೆಯಲಿಕ್ಕೋಸ್ಕರ. ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ಮುಂದೆ ಹೋದ ತಕ್ಷಣ ಆತ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನ ಶುದ್ಧಿ ಮಾಡ್ತಾನೆ. ಯಾಕಂದ್ರೆ ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡ್ತದೆ. ಹಲ್ಲೆಲೂಯಾ. ದೇವ ಮಕ್ಕಳೇ, ನಿಮ್ಮನ್ನು ನೀವೇ ಕ್ರಿಸ್ತನ ಬೆಳಕಿನಲ್ಲಿ ಬಂದು ನಿಮ್ಮನ್ನು ಪರಿಶೋಧಿಸಿಕೊಳ್ಳುವಾಗ ಒಂದು ವೇಳೆ ಪಾಪಗಳು ನಿಮಗೆ ಪ್ರಕಟವಾದ್ರೆ ಹಾಗೆ ಇರಬೇಡ್ರಿ. ತಕ್ಷಣ ನೀವು ಮಾಡಬೇಕಾದ ಕೆಲಸ, ಪಾಪಗಳನ್ನು ಒಪ್ಪಿಕೊಳ್ಳ್ರಿ, ಪಾಪಗಳನ್ನು ಬಚ್ಚಿಟ್ಟುಕೊಳ್ಬೇಡ್ರಿ. ಪಾಪಗಳನ್ನು ಬಚ್ಚಿಟ್ಟುಕೊಳ್ಳುವವನಿಗೆ ಶುಭ ಆಗೋದಿಲ್ಲ. ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರಕುತ್ತೆ. ಒಂದು ವೇಳೆ ದೇವರ ಬೆಳಕಿನಲ್ಲಿ ನಿಮ್ಮ ಪಾಪಗಳು ನಿಮಗೆ ಪ್ರತ್ಯಕ್ಷವಾದ್ರೆ, ನೀವು ಮಾಡ್ತಿರುವಂತ ತಪ್ಪುಗಳು ನಿಮಗೆ ಪ್ರತ್ಯಕ್ಷವಾದ್ರೆ, ತಕ್ಷಣ ನೀವು ಮಾಡಬೇಕಾದ ಕೆಲಸ, ಸ್ವಾಮಿ ಪಾಪಿಯಾದ ನನ್ನನ್ನು ಕ್ಷಮಿಸು ಅಂತ ಕೇಳಿಕೊಳ್ಳುವಾಗ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಿಮ್ಮ ಸಕಲ ಅನೀತಿಯನ್ನು ಪರಿಹರಿಸಿ ನಿಮ್ಮನ್ನ ಶುದ್ಧಿ ಮಾಡ್ತಾನೆ. ಹಲ್ಲೆಲೂಯಾ. ಬೆಳಕಿಲ್ಲಿ ನಡೆದ್ರೆ ನಿನ್ನ ಪಾಪಗಳು ಪರಿಹಾರ ಆಗೋದಕ್ಕೋಸ್ಕರ ದಾರಿ ನಿನಗೆ ಗೊತ್ತಾಗುತ್ತೆ. ಆಮೆನ್. ಹಲ್ಲೆಲೂಯಾ. ಅಂದ್ರೆ ಬೆಳಕಿನವರಂತೆ ನಡ್ಕೊಳ್ಬೇಕು. 2 ಮೂರನೇದು ಎಷ್ಟಾಯ್ತು ಈಗ? 3 ಆಯ್ತು. 1 ಪವಿತ್ರಾತ್ಮನನ್ನ ಅನುಸರಿಸಿ ನಡಿಬೇಕು, 2 ಪ್ರೀತಿಯಲ್ಲಿ ನಡ್ಕೊಳ್ಬೇಕು, 3 ಬೆಳಕಿನವರಂತೆ ನಡ್ಕೊಳ್ಬೇಕು. 4ನೇದಾಗಿ ಎಚ್ಚರವಾಗಿ ನಡ್ಕೊಳ್ರಿ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ಎಫೆಸ 6ನೇ ಅಧ್ಯಾಯ 18ನೇ ವಚನ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ
ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. Praise the Lord. Hallelujah. ಎಚ್ಚರವಾಗಿರ್ರಿ, ಎಚ್ಚರವಾಗಿ ನಡ್ಕೊಳ್ರಿ. ಯಾಕೆ ನಡ್ಕೊಳ್ಬೇಕು? ವಾಕ್ಯ ಹೇಳ್ತದೆ ಯಾವ್ದ್ರಲ್ಲಿ ನಡ್ಕೊಳ್ಬೇಕು? ಪ್ರಾರ್ಥನೆಯಲ್ಲಿ ಎಚ್ಚರವಾಗಿ ನಡ್ಕೊಳ್ರಿ. ಸ್ವಾಮಿ ಹೇಳ್ತಾರೆ, ಒಂದು ಗಳಿಗೆ ಆದ್ರೂ ಎಚ್ಚರವಾಗಿರ್ಲಾರ. ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಕ್ಕಾಗೋದಿಲ್ವಾ? ಸ್ವಾಮಿ ನಮಗೆ ಕಲಿಸ್ಕೊಟ್ಟಂಥದ್ದು ಪ್ರಾರ್ಥನೆ ಮಾಡುವುದನ್ನು. ಸ್ವಾಮಿ ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಹೋಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು. ಆತನು ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದನು. ಆಹಾರ ತೆಗೆದುಕೊಂಡು ಪ್ರಾರ್ಥನೆ ಮಾಡಿದನು. ಆತನು ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಪ್ರಾರ್ಥನೆ ಮಾಡಿದನು. ರೋಗಿಗಳನ್ನು ಸ್ವಸ್ಥ ಮಾಡುವಾಗ ಪ್ರಾರ್ಥನೆ ಮಾಡಿದನು. ದೇವಾದಿ ದೇವನು ಈ ಲೋಕದಲ್ಲಿ ಮನುಷ್ಯ ರೂಪದಲ್ಲಿದ್ದಾಗ ಆತನು ನಮಗೆ ತೋರಿಸಿದಂತ ಒಂದು ಮಾರ್ಗದರ್ಶನ ಏನಪ್ಪಾ ಅಂತಂದ್ರೆ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಅಷ್ಟು ಪ್ರಾಮುಖ್ಯವಾದದ್ದು. ಪ್ರಾರ್ಥನೆ ವಿಶ್ವಾಸಿಯ ಉಸಿರು. ಪ್ರಾರ್ಥನೆ ಮಾಡದಿರುವಂತ ವಿಶ್ವಾಸಿ ಅನಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾರ್ಥನೆ ಅದು ಬಹಳ ಪ್ರಾಮುಖ್ಯವಾದದ್ದು. ನೀನು ಎಷ್ಟು ಹೆಚ್ಚು 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 ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ಹೆಚ್ಚು 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 ಬಲ ಹೊಂದ್ಕೊಳ್ತೀಯ. ನೀನು ಎಷ್ಟು ಕಡಿಮೆ 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 ಪ್ರಾರ್ಥನೆ ಮಾಡ್ತೀಯೋ ಅಷ್ಟು ಕಡಿಮೆ ಬಲ ನಿನಗಿರ್ತದೆ. ನೀನು ಒಂದು ವೇಳೆ ಪ್ರಾರ್ಥನೆನೇ ಮಾಡಿಲ್ಲ ಅಂತ ವಿಶ್ವಾಸಿ ನೀನಾಗಿರೋದಾದ್ರೆ ನಿನಗೆ ಶಕ್ತಿನೇ ಇರೋದಿಲ್ಲ, ಆತ್ಮಿಕ ಶಕ್ತಿ ನಿನಗಿರೋದೇ ಇಲ್ಲ. ಯಾವ ಶೋಧನೆ ಬಂದರೂ ಕೂಡ ನೀನು ಜಯಿಸೋದಿಲ್ಲ. ಯಾವುದೇ ವೇದನೆ ಬಂದರೂ ಕೂಡ ನೀನು ಜಯಿಸಕ್ಕಾಗೋದಿಲ್ಲ. ಯಾವ ಸಮಸ್ಯೆ ಬಂದರೂ ಕೂಡ ನಿನ್ನ ಕೈಲಿ ದಾಟಕ್ಕಾಗೋದಿಲ್ಲ. ಯಾಕಂದ್ರೆ ಬಲ ನಿನ್ನಲ್ಲಿ ಇರೋದಿಲ್ಲ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಸುಮ್ಮನೆ ನಿನಗೆ ಜ್ಞಾನದಿಂದ ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಅಂದ ತಕ್ಷಣ ಕೆಲವರು ಪ್ರಾರ್ಥನೆ ಎಂತದಿರ್ತವೆ, ದೇವ್ರೇ ನನ್ಗೆ ಅದು ಕೊಡು, ನನ್ಗೆ ಇದು ಕೊಡು, ನನ್ಗೆ ಅದು ಮಾಡು, ಇದು ಮಾಡು, ಇದು ಮಾಡು, ಅದು ಮಾಡು, ನನಗೆ ಮನೆ ಕಟ್ಸು, ನಿನಗೆ ಅವ್ರಿಗೆ ಇದು ಮಾಡು. ಇದೇ ಅಲ್ಲ. ಅದು ನಿನ್ಗೋಸ್ಕರ ಏನ್ ಮಾಡ್ಬೇಕು ದೇವ್ರಿಗೆ ಯೋಚನೆ ಗೊತ್ತು. ನೀನು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡೋದ್ರ ಅರ್ಥ ಏನು? ಪವಿತ್ರಾತ್ಮ ನಿನಗೆ ಹೇಳ್ಕೊಡ್ತಾನೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ಏನ್ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಸಪೋಸ್ ನೀನು ಪ್ರಾರ್ಥನೆ ಮಾಡಕ್ ಕೂತ್ಕೊಂಡಾಗ ಪರಿಶುದ್ಧಾತ್ಮನು ಹೇಳ್ಕೊಡ್ತಾನೆ, ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಸಮಸ್ಯೆಗಳು ಈ ತರ ಇದ್ದಾವಪ್ಪ, ನಮ್ಮ ದೇಶ ಇಷ್ಟೊಂದು ಜನ ಹಾಳಾಗ್ತಾ ಇದ್ದಾರೆ, ನಮ್ಮ ಜನ ಇವತ್ತು ಕೊರೋನಾ ವೈರಸ್ ಇಂದ ಪ್ರತಿದಿನ ಸಾವಿರಾರು ಜನ ವೈರಸ್ಗೆ ಅಟ್ಯಾಕ್ ಆಗ್ತಾ ಇದ್ದಾರೆ. ಪ್ರತಿ ದಿವಸ ಅವರು ಕ್ವಾರಂಟೈನ್ ಅಲ್ಲಿ ಇದ್ದಾರೆ, ಕೆಲವರು ಐಸೋಲೇಷನ್ ಅಲ್ಲಿ ಇದ್ದಾರೆ, ಕೆಲವರು ಸಾಯ್ತಾ ಇದ್ದಾರೆ, ಕೆಲವರಿಗೆ ಹೆಣ ಉಣಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ದೇಶದಲ್ಲಿ ಆರ್ಥಿಕತೆ ಬಹಳ ಕೆಳಮಟ್ಟಕ್ಕೆ ಇಳಿದೋಗಿದೆ. ದೇಶದಲ್ಲಿ ಜನರಿಗೆ ಕೆಲಸಗಳಿಲ್ಲ. ಕಷ್ಟಪಟ್ಟು ತಂದೆ ತಾಯಿಗಳು ಮಕ್ಕಳನ್ನ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ, ಇವತ್ತು ಅವ್ರಿಗೆ ಉದ್ಯೋಗಗಳಿಲ್ಲ, ಅವ್ರಿಗೆ ಸಮಸ್ಯೆಗಳಿದ್ದಾವೆ. ಒಂದು ಕಡೆ ವ್ಯಭಿಚಾರಗಳು ತುಂಬಿ ತುಳುಕ್ತಾ ಇದ್ದಾವೆ, ಕೆಲವು ಕಡೆ ದುಷ್ಟರು ಕಾಮುಕರು ಸಣ್ಣ ಸಣ್ಣ ಮಕ್ಕಳನ್ನು ಬಿಡದಂತೆ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಕಳ್ಳತನ ತುಂಬಿ ತುಳುಕ್ತಾ ಇದೆ, ಒಂದು ಕಡೆ ದರೋಡೆತನ ನಡೀತಾ ಇದೆ. ಇವೆಲ್ಲ ನೋಡ್ಕೊಂಡು ನೀನ್ ಸುಮ್ನಿರ್ಬೇಡ. ಪವಿತ್ರಾತ್ಮ ಹೇಳ್ಕೊಡ್ತಾನೆ, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡು, ಇವ್ರ ಬದಲಾವಣೆಗೋಸ್ಕರ ಪ್ರಾರ್ಥನೆ ಮಾಡು, ಇವ್ರ ಜೀವನದಲ್ಲಿ ಬದಲಾವಣೆಗೋಸ್ಕರ ಪ್ರಾರ್ಥನೆ ಮಾಡು ಅಂತೇಳಿ ಪರಿಶುದ್ಧಾತ್ಮನ ಎಚ್ಚರಿಸಿಕೊಡ್ತಾನೆ. ಯಾರೋ ಸಮಸ್ಯೆ ಸಿಕ್ಕಾಕೊಂಡಿದ್ದಾರೆ, ಅವ್ರ ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮ ಪ್ರೇರಿತರಾಗಿ ನಿಮ್ಮ ಭಾವಗಳಿಂದ ಅಲ್ಲ, ನಿಮಗೋಸ್ಕರ ಅಲ್ಲ, ನಿಮ್ಮ ಇಷ್ಟಗಳಿಗೆ ಶರೀರದ ನಿಗ್ರಹಗಳಿಗೋಸ್ಕರ ಅಥವಾ ಶರೀರದ ಇಚ್ಛೆಗಳಿಗೋಸ್ಕರನೇ ಪ್ರಾರ್ಥನೆ ಮಾಡುವುದಲ್ಲ, ಬರೀ ಭೋಗಗಳಿಗೋಸ್ಕರನೇ ಪ್ರಾರ್ಥನೆ ಮಾಡೋದಲ್ಲ. ಪವಿತ್ರಾತ್ಮ ಹೇಳ್ಕೊಡ್ತಾನೆ, ನೀವು ಇಂಥ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವುದಾದರೆ ಪವಿತ್ರಾತ್ಮ ಪ್ರೇರಿತವಾಗಿ ಪ್ರಾರ್ಥನೆ ಮಾಡಿ. ನೀವು ಅದೇ ಪ್ರಾರ್ಥನೆ, ಅದೇ ಬಾಯ್ಪಾಠದ ಪ್ರಾರ್ಥನೆ ಅಲ್ಲ. ಪವಿತ್ರಾತ್ಮನೇ ನಾನು ಏನು ಪ್ರಾರ್ಥನೆ ಮಾಡಬೇಕು ತಿಳಿಸ್ಕೊಡು. ಪವಿತ್ರಾತ್ಮನ ಏನನ್ನ ಇವತ್ತು ಪ್ರಾರ್ಥನೆ ಮಾಡಲಿ. ಅದಕ್ಕೆ ನೀವು ಸ್ಟಾರ್ಟಿಂಗ್ ಒಂದು ಹಾಡನ್ನು ಹಾಡಿದ್ವಲ್ಲ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ಪ್ರಾರ್ಥನೆ ಕೇಳ್ಕೊಳ್, ಪರಿಶುದ್ಧಾತ್ಮನಿಗೆ ಫಸ್ಟೇ ಕೇಳ್ಕೊಳ್ಬೇಕು, ಪರಿಶುದ್ಧಾತ್ಮನೇ ಏನಂತ ಪ್ರಾರ್ಥನೆ ಮಾಡಲಿ. ಇವತ್ತು ಕೂತ್ಕೊಳ್ಳುವಾಗ ಪರಿಶುದ್ಧಾತ್ಮ ನಿಮ್ಮ ಕಂಟ್ರೋಲ್ ತಗೊಂಡು ಆತನು ಪವಿತ್ರಾತ್ಮನು ಹೇಳ್ಕೊಡ್ತಾನೆ, ಇಂಥ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡು ಮಗಳೇ, ಪ್ರಾರ್ಥನೆ ಮಾಡು ಮಗನೇ. ಆವಾಗ ಆ ಪ್ರಾರ್ಥನೆಯಲ್ಲಿ ದೇವರು ಬಹಳ ಆಶೀರ್ವಾದವನ್ನ ನಮಗೂ ಕೊಡ್ತಾನೆ, ದೇಶಕ್ಕೂ ಆಶೀರ್ವಾದ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾ ಸಭೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ನಾವು ಪ್ರಾರ್ಥನೆ ಮಾಡಬೇಕು.
ಪ್ರಾರ್ಥನೆ ಮಾಡೋದ್ರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿರ್ಬೇಕು. ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ದೇವ ಜನರಿಗೋಸ್ಕರ, ನಿಮ್ಮ ಸಹೋದರ ಸಹೋದರಿಗೋಸ್ಕರ, ಇವತ್ತು ಕ್ರಿಸ್ತನ ಮಕ್ಕಳು ಎಲ್ಲೆಲ್ಲಿದ್ದಾರೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾರಾದರೂ ಆಗಿರಲಿ, ಎಲ್ಲರೂ ಇರಲಿ, ನಾವೆಲ್ಲರೂ ಕೂಡ ಒಂದೇ ದೇಹಕ್ಕೆ ಸೇರಿದಂಥವ್ರು, ನಾವು ಒಂದೇ ಆತ್ಮನನ್ನು ಅನುಸರಿಸಿ ನಡೆಯುವಂಥವ್ರು, ಒಂದೇ ಪರಲೋಕದ ಬಾಧ್ಯಸ್ಥರು. ನಾವು ದೇವ ಜನರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿರುವಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅನೇಕರು ಅನಾರೋಗ್ಯದಲ್ಲಿದ್ದಾರೆ, ಅನೇಕರು ಸಮಸ್ಯೆಗಳಲ್ಲಿದ್ದಾರೆ, ಅನೇಕರು ಇಕ್ಕಟ್ಟುಗಳಲ್ಲಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆಮೇನ್. ಪ್ರಾರ್ಥನೆ ಮಾಡೋದ್ರಲ್ಲಿ ಎಚ್ಚರವಾಗಿರ್ರಿ. ನೀವು ಅನೇಕ ಸಾರಿ ಕೆಲವು ಸಮಯ ಮಾತಾಡ್ರಿ, ಒಂದು 4 ಗಂಟೆ ಮಾತಾಡಿದ್ರು ಕೂಡ ಮಾತು ಮುಗಿಯಲ್ಲ. ಪ್ರಾರ್ಥನೆ ಮಾಡೋಣ ಅಂತ ಕೂತ್ಕೊಂಡ ತಕ್ಷಣ ಬೋರ್ ಆಗುತ್ತೆ. ಪ್ರಾರ್ಥನೆ ಮಾಡೋದ ಕೂತ್ಕೊಂಡ ತಕ್ಷಣ ಆಕಳಿಕೆಗಳು ಬರ್ತವೆ. ಪ್ರಾರ್ಥನೆ ಮಾಡುವಂತ ಕೂತ್ಕೊಂಡ ತಕ್ಷಣ ಅರ್ಜೆಂಟ್ ಕೆಲಸಗಳು ನೆನಪಾಗ್ತವೆ. ಪ್ರಾರ್ಥನೆಯಲ್ಲಿ ಎಚ್ಚರಿಕೆ ಇಲ್ಲ. ಅದೇ ಬೇಕಾದ್ರೆ ಮಾತಾಡಬೇಕು ಅಂತಂದ್ರೆ 1 ಗಂಟೆ ಅಲ್ಲ 2 ಗಂಟೆ ಅಲ್ಲ ಎಷ್ಟೊತ್ತು ಬೇಕಾದ್ರೆ ಕೂತ್ಕೊಳ್ತಾರೆ. ದೇವ್ರ ವಾಕ್ಯ ಹೇಳ್ತಾರೆ, ದೇವ್ರ ಮಕ್ಕಳೇ ಪ್ರಾರ್ಥನೆ ಮಾಡೋದ್ರಲ್ಲಿ ಎಚ್ಚರವಾಗಿರ್ರಿ, ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರ್ರಿ, ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರ್ರಿ. ಸಮಯವನ್ನು ಪ್ರತ್ಯೇಕಿಸಿ ಪ್ರಾರ್ಥನೆ ಮಾಡಿ. ನಿಮ್ಗೆ ಇಷ್ಟ ಬಂದಾಗ ಪ್ರಾರ್ಥನೆ ಮಾಡ್ರಿ, ಆದ್ರೆ ಒಂದು ಸಮಯವನ್ನು ಪ್ರತ್ಯೇಕಿಸಿ ಪ್ರಾರ್ಥನೆ ಮಾಡ್ರಿ. ನೀವು ಯಾವಾಗ ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೋದು, ಆದ್ರೆ ಒಂದು ಸಮಯ, ಅಟ್ಲೀಸ್ಟ್ ದಿನಕ್ಕೆ 1 ಗಂಟೆ ಒಂದು ಪ್ರತ್ಯೇಕವಾದ ಸಮಯವನ್ನು ನಿಗದಿ ಮಾಡಿಕೊಳ್ಳ್ರಿ. ಅದು ಬೆಳಗಿನ ಸಮಯನೋ, ಅದು ರಾತ್ರಿ ಸಮಯನೋ, ಮಧ್ಯಾಹ್ನ ಸಮಯನೋ, ಅದು ಪರ್ಸನಲ್ ಟೈಮ್, ದೇವರೊಂದಿಗೆ ಸಮಯ ಕಳ್ಳಿಕ್ಕೋಸ್ಕರವಾಗಿ 1 ಗಂಟೆ ಪ್ರತ್ಯೇಕಿಸ್ರಿ. ಬೆಳಗಿನ ಪ್ರಾರ್ಥನೆ ತುಂಬಾ ಒಳ್ಳೆಯದು. ಸಮಯವನ್ನು ಪ್ರತ್ಯೇಕಿಸಿ ಪ್ರಾರ್ಥನೆ ಮಾಡ್ರಿ. ಕರ್ತ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಆಮೇನ್. ಪ್ರಾರ್ಥನೆ ಮಾಡೋರು ದೇವರ ಹೃದಯವನ್ನು ತಿಳ್ಕೊಳ್ತಾರೆ. ಪ್ರಾರ್ಥನೆ ಮಾಡೋದು ಬಹಳ ಪ್ರಾಮುಖ್ಯ. ಆಮೇನ್. ಹಲ್ಲೆಲೂಯಾ. 5ನೇದಾಗಿ ಕ್ರಿಸ್ತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಬರ್ಕೊಂಡ್ರ? ಕ್ರಿಸ್ತನಲ್ಲಿದ್ದವರಾಗಿ ನಡೆದುಕೊಳ್ಳ್ರಿ. ಕೊಲಸ್ಸೆದವರಿಗೆ ಬರೆದ ಪತ್ರಿಕೆ, ಕೊಲಸ್ಸೆ, ಬುಕ್ ಆಫ್ ಕೊಲಸಿಯನ್ಸ್ 2ನೇ ಅಧ್ಯಾಯ 6 ಮತ್ತು 7ನೇ ವಚನ ಓದ್ರಪ್ಪ. ಆದ್ದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಆಮೇನ್. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇದ್ದವರಾಗಿ ನಡ್ಕೊಳ್ರಿ. ನೀವು ಯೇಸುವಿನ ಅಂಗೀಕಾರ ಮಾಡೋದು ಮುಖ್ಯ ಅಲ್ಲ. ಅಂಗೀಕಾರ ಮಾಡ್ಕೊಂಡಿದ್ದೀರಲ್ವಾ, ಅಂಗೀಕಾರ ಮಾಡಿಕೊಂಡ ಮೇಲೆ ಆತನಲ್ಲಿ ಇದ್ದವರಾಗಿ ನಡ್ಕೊಳ್ರಿ. ಇವತ್ತು ಕ್ರೈಸ್ತರ ಎನಿಸ್ಕೊಂಡವ್ರು ಬಹಳ ಜನ ಇದ್ದಾರೆ, ಕ್ರೈಸ್ತರಾದಂಥವ್ರು ಬಹಳ ಜನ ಇದ್ದಾರೆ. ನಾನು ಕ್ರಿಶ್ಚಿಯನ್ ಅಂತೇಳಿ ಬೋರ್ಡ್ ಹಾಕೊಂಡ್ರವ್ರು ಆ ಥರ ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಕ್ರಿಸ್ತನಲ್ಲಿ ಇದ್ದವರಾಗಿ ನಡ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಆಮೇನ್. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಆಗಿರೋದಲ್ಲ ಮುಖ್ಯ, ಕ್ರಿಸ್ತನಲ್ಲಿ ಇದ್ದವನಾಗಿ ನಡ್ಕೊಳ್ಬೇಕು. ಕ್ರಿಸ್ತನಲ್ಲಿರುವಂತ ವಾಕ್ಯದ ಉಪದೇಶಗಳನ್ನು ಕೈಗೊಂಡು ನಡಿಬೇಕು. ಕ್ರಿಸ್ತನ ಮಾರ್ಗದಲ್ಲಿ ನಡಿಬೇಕು. ಕ್ರಿಸ್ತರ ವಾಕ್ಯದಲ್ಲಿ ಬೇರೂರಬೇಕು. ಆಮೇನ್. ಎಲ್ಲ ಚೆನ್ನಾಗಿದೆಯಲ್ಲ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು. ಹಲ್ಲೆಲೂಯಾ. ಕ್ರಿಸ್ತಲ್ಲಿ ಇದ್ದವರಾಗಿ ನಡ್ಕೊಳ್ಬೇಕು. ಕ್ರಿಸ್ತಲ್ಲಿ ಇರುವುದಾದ್ರೆ ಏನಾಗುತ್ತೆ? 2 ಕೊರಿಂಥ 5ನೇ ಅಧ್ಯಾಯ 17-18. 2 ಕೊರಿಂಥ 5ನೇ ಅಧ್ಯಾಯ 17-18ನೇ ವಚನ. ಹೀಗಿರಲಾಗಿ ಯಾವನಾದ್ರೂ ಆಗ್ಲಿ, ಅಂದ್ರೆ ಅರ್ಥ ಅಲ್ಲಿ ಯಾಕೆ ಏಕವಚನ ಕೊಟ್ಟಿದ್ದಾರೆ ಅಂದ್ರೆ ಯಾರಾದ್ರೂ ಆಗಿರ್ಲಿ, ಅದ್ರ ಕಾಂಪ್ರಮೈಸ್ ಇಲ್ಲ. ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯ್ತು. ಹಲ್ಲೆಲೂಯಾ. ಇಗೋ ಯಾವನಾದ್ರೂ ಕ್ರಿಸ್ತನಲ್ಲಿದ್ದೀರಾ? ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಿದ್ದೀರಾ? ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ ಮೇಲೆ ಕ್ರಿಸ್ತನಲ್ಲಿದ್ದವರಾಗಿ ನಡ್ಕೊಳ್ಬೇಕು.
ನಿಮ್ಮ ಪೂರ್ವ ಸ್ಥಿತಿ ಹೋಗ್ಬೇಕು. ಹಳೆ ಕೆಟ್ಟ ಗುಣಗಳು ಹೋಗ್ಬೇಕು, ಹಳೆ ಕೆಟ್ಟ ಪದ್ಧತಿಗಳು ಹೋಗ್ಬೇಕು, ಹಳೆ ಕೆಟ್ಟ ಸಂಪ್ರದಾಯಗಳು ಹೋಗ್ಬೇಕು, ಹಳೆ ಕೆಟ್ಟ ವಿಚಾರಗಳು ಹೋಗ್ಬೇಕು, ಹಳೆ ಕೆಟ್ಟ ನಡವಳಿಕೆಗಳು ಹೋಗ್ಬೇಕು. ಕ್ರಿಸ್ತನಲ್ಲಿ ಇದ್ದವರಾಗಿ ನೂತನ ಸೃಷ್ಟಿಗಳಾಗಿ ಕಾಣಿಸ್ಕೊಳ್ಬೇಕು. ಯಾವ ಸೃಷ್ಟಿ? ಕ್ರಿಸ್ತನಲ್ಲಿ ಇದ್ದವರಾಗಿ ನಡ್ಕೊಳ್ಳುವಾಗ ಕ್ರಿಸ್ತಲ್ಲಿರುವಂತ ಪ್ರೀತಿ, ಕ್ರಿಸ್ತಲ್ಲಿರುವಂತ ಸಂತೋಷ, ಕ್ರಿಸ್ತಲ್ಲಿರುವಂತ ಸಮಾಧಾನ, ಕ್ರಿಸ್ತಲ್ಲಿರುವಂತ ದಯೆ, ಕ್ರಿಸ್ತಲ್ಲಿರುವಂತ ಉಪಕಾರ, ಕ್ರಿಸ್ತಲ್ಲಿರುವಂತ ನಂಬಿಕೆ, ಕ್ರಿಸ್ತಲ್ಲಿರುವಂತ ಸಾಧುತ್ವ, ಕ್ರಿಸ್ತಲ್ಲಿರುವಂತ ಶಮೆದಮೆ, ಇವೆಲ್ಲವುಗಳನ್ನು ಕೂಡ ನೀವು ಅಭ್ಯಾಸ ಮಾಡ್ತೀರಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿರುವಂತ ಗುಣಗಳು ನಿಮಗೆ ಬರಬೇಕು. ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೊಳ್ತೀವಿ ಅಂತ ಹೇಳೋದು ದೆವ್ವ ತರ ಆಡ್ತಾ ಕೂತ್ಕೊಳ್ಳೋದು. ಇಲ್ಲಿ ಸಮಾಧಾನ ಪ್ರಭುವನ್ನ ಹೊಂದ್ಕೊಂಡಿರೋದು ಮನೇಲಿ ಹೋದ್ರೆ ದೆವ್ವ ತರ ಅಂತ ಕಿರ್ಚಾಡೋದು, ಒರ್ಚಾಡೋದು, ಒಳ್ಳಾಡೋದು ಎಲ್ಲ ಇರ್ತವೆ. ಕ್ರಿಸ್ತಲ್ಲಿದ್ದವರಾಗಿ ನಡ್ಕೊಳ್ಳಿ, ನೂತನ ಸೃಷ್ಟಿಗಾಗಿ ಕಾಣಿಸ್ಕೊಳ್ಳಿ. ಆಮೇನ್, ಹಲ್ಲೆಲೂಯಾ. ಆರನೇದಾಗಿ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿ. ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿ. ಕೊಲೊಸೆ ಬರೆದ ಪತ್ರಿಕೆ, ಕೊಲೊಸೆ 4ನೇ ಅಧ್ಯಾಯ 5ನೇ ವಚನ. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿರಿ. ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನ ತಿಳಿದುಕೊಳ್ಳುವಿರಿ. ಜ್ಞಾನವುಳ್ಳವರಾಗಿ ನಡ್ಕೊಳ್ರಿ. ಸ್ವಲ್ಪ ಜ್ಞಾನ ಇರಲಿ. ಎಲ್ಲಿದ್ದೀರಾ? ಯಾರ ಹತ್ರಗಿದ್ದೀರಾ? ಯಾರ ಜೊತೆಯಲ್ಲಿದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ? ಜ್ಞಾನ ಇರಲಿ. ಸಮಯವನ್ನು ಸುಮ್ಮನೆ ಕಳ್ಕೊಳ್ಬೇಡ್ರಿ. ಅದನ್ನ ಬಹಳ ಬೆಲೆಯುಳ್ಳದೆಂದು ಉಪಯೋಗಿಸ್ರಿ. ಈ ಸಮಯ, ಫಾರ್ ಎಕ್ಸಾಂಪಲ್, ಜ್ಞಾನ ನಮ್ಗೆ ಸರಿಯಾಗಿದ್ರೆ, ಜ್ಞಾನದಲ್ಲಿ ನಡ್ಕೊಳ್ಳೋರಾದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ. ಈ ಸಮಯ ಎಂತ ಸಮಯ? ಯೇಸುವಿನ ಬರೋಣ ಹತ್ತಿರವಾಗಿರೋ ಸಮಯ. ಯಾವಾಗ ಬರ್ತಾನೋ ಗೊತ್ತಿಲ್ಲ. ಆತನ ಹೇಳುವಂತ ಎಲ್ಲ ಸೂಚನೆಗಳು ನಮ್ಮಲ್ಲಿ ನೆರವೇರ್ತಾ ಇದ್ದಾವೆ. ಒಂದು ಕಡೆ ಸ್ವಾಮಿ 6ನೇ ಮುದ್ರೆ ಹೊಡೆದಾಗ ಏನೆಲ್ಲ ಆಗುತ್ತೆ ಎಂಬುದಾಗಿ ತೋರಿಸ್ಕೊಟ್ಟಿದ್ದಾರೆ. 5ನೇ ಮುದ್ರೆ ಹೊಡೆದಾಗ ಏನಾಗುತ್ತೆ ತೋರಿಸ್ಕೊಟ್ಟಿದ್ದಾರೆ. 5, 6, 7 ಮುದ್ರೆಗಳು 7 ಮುದ್ರೆಗಳು ಒಡೆಯಲ್ಪಡಬೇಕು. ಆತನು 6ನೇ ಮುದ್ರೆಯನ್ನು ಹೊಡೆದಾಗ ಏನಾಗುತ್ತೆ? ಭೂಮಿಯ ಕಾಲು ಭಾಗ ಜನ ಹಾಳಾಗ್ತಾರೆ. ಕತ್ತಿಯಿಂದಲೂ, ಬರದಿಂದಲೂ, ಅಂಟ್ರೋಗಗಳಿಂದಲೂ, ಕಾಡು ಮೃಗಗಳಿಂದಲೂ ಜನ ಸಾಯ್ತಾರಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಮತ್ತೆ ಗಮನಿಸ್ರಿ, ಸಕಲೇಶ್ಪುರದಲ್ಲಿ ಇವತ್ತೆಲ್ಲರೂ ಕೂಡ ಒಂದು ಸಮಸ್ಯೆ. ಏನ್ ಸಮಸ್ಯೆ? ಆನೆ ಸಮಸ್ಯೆ. ಇಲ್ಲಿ ಚರ್ಚ್ ಪಕ್ಕದಲ್ಲೇ ಬಂದೋಯ್ತು. ಸ್ವಲ್ಪ ಇಲ್ಲೇ ನಿಂತ್ಕೊಂಡು ನೋಡಿದ್ರೆ ಸಾಕು ಕಾಣಿಸ್ತಾ ಇತ್ತು. ಮೊನ್ನೆ ಆಚಂಗಿ ಇಲ್ಲಿ ಟೌನಲ್ಲೇ ಗುಂಪಾಗಿ ರೋಡ್ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ಕಲ್ಗಣಲ್ಲಂತೂ ಕೇಳಂಗಿಲ್ಲ. ಇನ್ನು ಆಲೆಬೆಲ್ಲೂರಲ್ಲಿ ದೊಡ್ಡ ಗುಂಪು. ಈ ಕಡೆ ನಮ್ಮ ಧರ್ಮಣ್ಣರೂರು ಯಾವ್ದದು ನಲ್ಕೆ, ಮುರೇಹಳ್ಳಿ, ಅಲ್ಲಿ ಅವ್ರು ನಿನ್ನೆ ಅವ್ರ ಹಿಂದೆನೆ ಬಂದ್ಬಿಟ್ಟಿದ್ದಾವೆ. ಎಲ್ಲಿ ನೋಡಿದ್ರು ಆನೆಗಳು. ಕಾಡಲ್ಲಿರ್ಬೇಕು ಆನೆಗಳೆಲ್ಲ ಬಂದಿದ್ದಾವೆ. ದಿನಕ್ಕೊಂದು ಸುದ್ದಿನಾರು ಕೇಳಿಸ್ಕೊಳ್ತೀರಾ. ಚಿರತೆ ಬಂತು, ಅವನು ಸಾಯಿಸ್ತು. ಆನೆ ಬಂತು, ಅವನು ತುಳಿತು. ಕಾಯಿಲೆ ಬಂತು, ಈ ಕರೋನಾ ಬಂತು, ಈ ಕೋವಿಡ್ ಬಂತು. ಅಲ್ಲಿ ನೋಡಿದ್ರೆ ಬೆಂಕಿ ಹತ್ಕೊಂಡು ಊರು ಉರಿತಾ ಇದೆ. ಇನ್ನೊಂದು ಕಡೆ ಎಂಥದ್ದು ಈಗ ಇನ್ನೊಂದು ಬರ್ತಾ ಇದೆ, ಏನ ಮಿಡತೆಗಳು. ಬಾ ದೇವ್ರೆ, ಎಂಥ ಮಿಡತೆಗಳು, ರಾಶಿ ರಾಶಿ ಮಿಡತೆಗಳು. ರಾಜಸ್ಥಾನ್ ಮುಗೀತಂತೆ. ರಾಜಸ್ಥಾನ್ ಮುಗಿದು ಈಗ ಡೆಲ್ಲಿ ಕಡೆ ಹೋಗ್ತಾ ಇದ್ದಾವಂತ. ಆಗ್ಲೇ ಅದು ಟ್ರಾವೆಲ್ ಮಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತಾವೋ ಗೊತ್ತಿಲ್ಲ. ಹೋದ ಕಡೆ ಎಲ್ಲ ಬೆಳೆ ಎಲ್ಲ ಸರ್ವನಾಶ. ಇದನ್ನೆಲ್ಲ ದೇವ್ರ ವಾಕ್ಯದಲ್ಲಿದೆ. ಆ ಜ್ಞಾನ ಇದ್ರೆ ತಿಳ್ಕೊಳ್ತೀರಾ. ಇದೆಲ್ಲ ದೇವ್ರ ವಾಕ್ಯದಲ್ಲಿದೆ. ಜ್ಞಾನ ಇಲ್ಲದೆ ಇದ್ರೆ ಅಯ್ಯೋ ಬಿಡು ಡೆಲ್ಲಿ ತಾನೆ ಅಂತೀವಷ್ಟೇ. ದೇವ್ರ ಮಕ್ಕಳ ಎಚ್ಚರವಾಗಿರ್ರಿ. ಸ್ವಾಮಿ ಬರೋಣ ಹತ್ರ ಆಗಿದೆ. ಯೇಸು ಸ್ವಾಮಿ ಬೇಗನೆ ಬರ್ಲಿಕ್ಕಿದ್ದಾರೆ. ಆತನು ಬೇಗನೆ ಬರ್ತಾರೆ. ತನಗೋಸ್ಕರ ಸಿದ್ಧವಾಗಿರುವಂತವ್ರನ್ನ ತನ್ನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಜ್ಞಾನ ಉಳ್ಳವರಾಗಿ ನಡ್ಕೊಳ್ರಿ. ಹೊರಗಿನವ್ರ ಮುಂದೆ ಜ್ಞಾನ ಉಳ್ಳವರಾಗಿ ನಡ್ಕೊಳ್ರಿ. ನೀವು ಕೆಲಸವೇ ನೀವು ಬರೀ 2 ಕಣ್ಣಿಂದ ಜನರು ನೋಡ್ತಾ ಇದ್ದೀರಾ. ಆದ್ರೆ 1000 ಕಣ್ಣುಗಳು ನಿಮ್ಮನ್ನ ನೋಡ್ತಾ ಇದ್ದೀವಿ ಅಂತೇಳಿ ಅರ್ಥ ಮಾಡ್ಕೊಳ್ರಿ. ಅಯ್ಯೋ ನನ್ನನ್ನು ಯಾರು ನೋಡ್ತಿಲ್ಲ ಅಂತೇಳಿ ಕೆಲಸವೇ ನೀವಿರ್ಬೋದು. ಆದ್ರೆ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ನಿಮ್ಮ ಜೀವಿತಗಳನ್ನ ಗಮನಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಜ್ಞಾನ ಉಳ್ಳವರಾಗಿ ನಡ್ಕೊಳ್ರಿ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ.
ಒಂದು ಥೆಸಲೋನಿಕೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, 1 ಥೆಸಲೋನಿಕದವರೆಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 11, 12ನೇ ವಚನ. ಇದಲ್ಲದೆ ತೆಗೆದ್ರ ಎಲ್ರು? ತೆಗೆದ್ರ? ಓಕೆ, ಓದಪ್ಪ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಹೀಗಿದ್ರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡ್ಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವ್ರಿಗೆ ಏನಪ್ಪಾ ಅಂದ್ರೆ ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ, ಅವ್ರ ಮನೇಲಿ ಕುತ್ಕೊಂಡು ಇವ್ರ ಮನೇಲಿ ಕುತ್ಕೊಂಡು ಅವ್ರ ವಿಚಾರ ಇವ್ರ ವಿಚಾರ ಅವ್ರ ಕಾರ್ಯದಲ್ಲಿ ತಲೆ ಹಾಕೋದಲ್ಲ. ಅದ್ರ ಬದಲು ದೇವ್ರ ವಾಕ್ಯ ಏನ್ ಹೇಳುತ್ತಂತಂದ್ರೆ, ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮನಿದ್ದು ಸ್ವಂತ ಕಾರ್ಯಗಳನ್ನ ನಡೆಸ್ರಿ, ಕೈಯಾರೆ ಕೆಲಸ ಮಾಡ್ರಿ. ಏನಾದ್ರು ಸೋಮಾರಿಗಳಾಗಿರ್ಬೇಡ್ರಿ, ಏನಾದ್ರೂ ಕೆಲಸ ಮಾಡ್ರಿ. ಕೆಲಸ ಮಾಡೋವನಿಗೆ ಹೊಟ್ಟೆ ತುಂಬ ಊಟನೂ ಸಿಗುತ್ತೆ, ಕಣ್ ತುಂಬ ನಿದ್ರೆನೂ ಬರುತ್ತೆ, ಕೈ ತುಂಬ ದುಡ್ಡು ಸಿಗುತ್ತೆ. ಕೆಲಸ ಮಾಡದೇ ಇರೋನಿಗೆ ನಿದ್ದೆನೂ ಬರಕ್ಕಿಲ್ಲ, ಹೊಟ್ಟೆಗೆ ಊಟನೂ ಸಿಗಲ್ಲ, ಕೈಲಿ ದುಡ್ಡು ಇರಲ್ಲ. ಕಷ್ಟಪಡ್ಬೇಕು. ದೇವ್ರ ವಾಕ್ಯ ಹೇಳ್ತದೆ, ಸೋಮಾರಿಗಳಾಗ್ಬೇಡ್ರಿ, ಸೋಮಾರ್ತನಗಳಿಂದ ತಿನ್ಬೇಡ್ರಿ, ಕೆಲಸ ಮಾಡದೇ ಇರುವವನು ಊಟ ಮಾಡಬೇಡ್ರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ರೈಸಲ್ಲೋ, ಕಷ್ಟಪಟ್ಟು ಕೆಲಸ ಮಾಡ್ರಿ. ಏನಾದ್ರೂ ಇರಲಿ, ಅದು ಸಣ್ಣ ಕೆಲಸನಾರಾಗಿರ್ಲಿ, ಯಾವ್ದು ಕೆಲಸನಾರಾಗಿರ್ಲಿ, ಒಂದೇ ಒಂದು ಕಳ್ತನ ಮಾಡಬಾರ್ದು, ಭಿಕ್ಷೆ ಬೇಡಬಾರ್ದು. ಇವೆರಡೂ ಮಾಡ್ದಲ್ಲೇ ಕಷ್ಟಪಟ್ಟು ಏನ್ ಕಸ ಗುಡಿಸು ಸಂಪಾದನೆ ಮಾಡಿದ್ರು ಕೂಡ ಸಂಪಾದನೆ ಅದ. ರೈಸಲ್ಲೋ, ಅದು ಏನ್ ಕೆಲಸ ಮಾಡ್ರಿ, ಅದು ಮಣ್ಣೆತ್ತಾಕ್ತಿರೋ, ಗಾರೆ ಕೆಲ್ಸಕ್ಕೆ ಹೋಗ್ತಿರೋ, ಮರ ಕೆಲಸ ಮಾಡ್ತಿರೋ, ತೋಟದ ಕೆಲಸ ಮಾಡ್ತಿರೋ, ಏನಾದ್ರೂ ಮಾಡ್ರಿ. ಏನ್ ಮಾಡಿದ್ರು ಕೂಡ ಅದ್ರಲ್ಲಿ ಆಶೀರ್ವಾದ ಇರುತ್ತೆ. ಕಷ್ಟಪಟ್ರಿ. ಪ್ರೈಸ್ ದಿ ಲಾರ್ಡ್. ಅವಾಗ ನೀವೇನಾಗ್ತೀರಂತಂದ್ರೆ, ನೀವು ಸಂಪಾದನೆ ಮಾಡ್ಕೊಳ್ತೀರಾ, ನಿಮಗೆ ಕೊರತೆ ಇರೋದಿಲ್ಲ, ಮತ್ತು ಸಜ್ಜನರಾಗಿ ಕೂಡ ನಡ್ಕೊಳ್ತೀರಾ. ಯಾಕಂದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ದುಡಿತೀರಾ, ಆರಾಮಾಗಿ ಬರ್ತೀರಾ, ನೆಮ್ಮದಿಯಾಗಿ ನಿದ್ರೆ ಮಾಡ್ತೀರಾ, ಟೈಮ್ ಇದ್ರೆ ಕುಟುಂಬ ಜೊತೆ ಸಮಯ ಕಳಿತೀರಾ, ಪ್ರಾರ್ಥನೆ ಮಾಡ್ತೀರಾ, ಬೇಕಾದಂಥವ್ರ ಜೊತೆಯಲ್ಲಿ ಒಳ್ಳೆ ಪ್ರಾರ್ಥನೆ ವಿಷಯಗಳನ್ನ ಹಂಚ್ಕೊಳ್ತೀರಾ, ಒಳ್ಳೆ ವಿಷಯಗಳನ್ನ ಮಾತಾಡ್ಕೊಳ್ತೀರಾ, ಚೆಂದಾಗಿರುತ್ತೆ. ಹಲ್ಲೆಲೂಯಾ. ಜ್ಞಾನವುಳ್ಳವರಾಗಿ ನಡ್ಕೊಳ್ತೀವಿ. ಸೊ ಇನ್ನೂ ಹೇಳ್ತಾ ಹೋದ್ರೆ ಬಹಳಷ್ಟು ಇದೆ, ನನ್ನ ಸಮಯ ಬಹಳ ಮುಂದುವರಿತು, ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ. 6 ವಿಷಯಗಳನ್ನ ಹೇಳಿದೆ ನಾನು, ಮತ್ತೆ ರಿಪೀಟ್ ಮಾಡೋಣ. 1, ಪವಿತ್ರಾತ್ಮನನ್ನ ಅನುಸರಿಸಿ ನಡ್ಕೊಳ್ರಿ, ಪ್ರೀತಿಯಲ್ಲಿ ನಡ್ಕೊಳ್ರಿ, ಬೆಳಕಿನವರಂತೆ ನಡ್ಕೊಳ್ರಿ, ಎಚ್ಚರವಾಗಿ ನಡ್ಕೊಳ್ರಿ, ಕ್ರಿಸ್ತಲ್ಲಿದ್ದವರಾಗಿ ನಡ್ಕೊಳ್ರಿ, ಜ್ಞಾನವುಳ್ಳವರಾಗಿ ನಡ್ಕೊಳ್ರಿ. ವಿಶ್ವಾಸಿಗಳು ಈ ರೀತಿ ನಡ್ಕೊಳ್ಳೋದಾದ್ರೆ ದೇವರು ನಮಗೆ ಕೊಡುವಂತ ಆಶೀರ್ವಾದಗಳನ್ನ ಸರಿಯಾಗಿ ನಾನು ಒಂದು 5 ರಿಂದ 10 ನಿಮಿಷದವರೆಗೂ ಮುಗಿಸ್ಬಿಟ್ಟು ನಾನು ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಸೊ ಈಗಾಗಲೇ ಓದಿದ್ವಿ ನಾವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಏನ್ ಮಾಡ್ತಾನೆ ಆತನು? ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ನೀವು ಆತನ ಚಿತ್ತಕ್ಕೆ ಅನುಸರಿಸಿ ನಡೆಯೋದಾದ್ರೆ, ಪವಿತ್ರಾತ್ಮನ ಅನುಸರಿಸಿ ನಡೆಯೋದಾದ್ರೆ, ಪ್ರೀತಿಯಲ್ಲಿ ನಡೆಯೋದಾದ್ರೆ, ಬೆಳಕಿನವರಂತೆ ನಡೆಯೋದಾದ್ರೆ, ಎಚ್ಚರವಾಗಿ ನಡ್ಕೊಳ್ಳೋದಾದ್ರೆ, ಕ್ರಿಸ್ತಲ್ಲಿ ಇದ್ದವರಾಗಿ ನಡ್ಕೊಳ್ಳೋದಾದ್ರೆ, ಜ್ಞಾನವುಳ್ಳವರಾಗಿ ನಡ್ಕೊಳ್ಳೋದಾದ್ರೆ, ದೇವರು ಮಾಡುವಂಥದ್ದು ನಿನ್ನ ಮಾರ್ಗಗಳನ್ನ ಸರಾಗ ಮಾಡ್ತಾರೆ. ನೀನು ಹೇಗೆ ನಡ್ಕೊಳ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು, ಯಾವ ಕೆಲ್ಸಕ್ಕೆ ಕೈ ಹಾಕ್ಬೇಕು, ಎಲ್ಲಿ ಅಂತೇಳಿ ದೇವರು ನಿನ್ನ ಮಾರ್ಗಗಳನ್ನ ಸರಾಗ ಮಾಡ್ತಾನೆ. ನೀನು ದೇವರ ಇಷ್ಟದ ಪ್ರಕಾರ ನೀನು ನಡ್ಕೊಳ್ಳೋದಾದ್ರೆ. 2ನೇದಾಗಿ ಎಕ್ಸೋಡಸ್ ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನ. ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತ್ಯರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ
ನಿಮಗೆ ಆರೋಗ್ಯದಾಯಕನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಗುಪ್ತರಿಗೆ ಉಂಟು ಮಾಡಿದ ಒಂದು ವ್ಯಾಧಿಗಳು ಕೂಡ ನಮಗೆ ಬರೋದಿಲ್ಲ. ಐಗುಪ್ತರಿಗೆ ಉಂಟು ಮಾಡಿದಂತ ಘೋರ ವ್ಯಾಧಿಗಳು ನಿಮಗೆ ಗೊತ್ತು, ಅವು ಯಾವ ಕೂಡ ನಮಗೆ ಬರೋದಿಲ್ಲ. ಯಾಕಂದ್ರೆ ದೇವರು ತಾನೇ ಆರೋಗ್ಯದಾಯಕನಾಗಿರ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕು? ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು, ಆತನ ದೃಷ್ಟಿಗೆ ಸರಿ ಬೀಳುವುದನ್ನ ಮಾಡಬೇಕು, ಆತನ ಆಜ್ಞೆಗಳಿಗೆ ವಿಧೇಯರಾಗಬೇಕು, ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡಿಬೇಕು. ಆಮೇಲೆ ಆತನ ಕಟ್ಟಳೆಗಳನ್ನ, ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆದ್ರೆ ದೇವರು ನಮ್ಗೆ ಏನ್ ಹೇಳ್ತಾರೆ? ಯಾವ ವ್ಯಾಧಿಯು ಕೂಡ ನಿಮ್ಮ ಬಳಿಗೆ ಬರೋದಿಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ನಿನ್ನ ಗುಡಾರ ಸಮೀಪಕ್ಕೂ ಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನಾನೇ ನಿಮಗೆ ಆರೋಗ್ಯದಾಯಕನಾಗಿರುತ್ತೇನೆ. ಆಮೇನ್, ಹಲ್ಲೆಲೂಯಾ. ಮುಂದುವರೆದು ಫಿಲಿಪ್ಪಿ ಬರೆದ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವ. ಯಾವುದೆಂದರೆ ನಾವು ಓದಿಸ್ಲಿಕ್ಕೆ ಸಮಯ ಇಲ್ಲ, ನೀವು ಆಮೇಲೆ ಓದ್ಕೊಳ್ರಿ. 3ನೇ ವಚನದಿಂದ ನೀವು 14ನೇ ವಚನದವರೆಗೂ ನೀವು ದೇವರ ಆಶೀರ್ವಾದಗಳ ಬಗ್ಗೆ ನೀವು ಓದ್ಕೊಳ್ತೀರಿ. ಶುಭಗಳು ಎಷ್ಟೆಲ್ಲ ಇಟ್ಟಿದ್ದಾರೆ ಅಂತೇಳಿ ನೀವು ಓದ್ಕೊಳ್ರಿ. ಚಂದವಾಗಿ ನೀವು ಕಲಿಬಹುದು. ದೇವರ ಮಕ್ಕಳೇ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಆತನ ಇಷ್ಟೇ ಹೇಳ್ತಾನೆ, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿ ನಾನು ಬೋಧಿಸುವಂತ ಆಜ್ಞೆಗಳನ್ನ ಅನುಸರಿಸಿ ನಡಿಬೇಕು. ಪ್ರೈಸ್ ದಿ ಲಾರ್ಡ್. ಅನುಸರಿಸಿ ನಡೆದ್ರೆ ಭೂಮಿಯ ಮೇಲಿರುವಂತ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಧರಿಕೆ ಮಾಡೋಣ. ನಾನು ಉನ್ನತ ಸ್ಥಿತಿಗೆ ಬರ್ತೀನಿ, ನಾನು ಉನ್ನತ ಸ್ಥಿತಿಗೆ ಬರ್ತೀನಿ, ನಾನು ಮೇಲೆ ಬರ್ತೀನಿ. ನನ್ನ ಪರಿಸ್ಥಿತಿ ದೊಡ್ಡದು ಹೆಚ್ಚಿಸ್ಕೊಳ್ತದೆ. ನಾನು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬರ್ತೀನಿ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಾಮಿ ಹೀಗೆ ಹೇಳ್ತಾರೆ, ನೀನು ಸಾಲ ಕೊಡುವ ಸ್ಥಿತಿಗೆ ನಾನು ನಿಮ್ಮನ್ನು ತರ್ತೀನಿ. ನೀನು ಸಾಲಗಾರನಾಗೋದಿಲ್ಲ. ಹಲ್ಲೆಲೂಯಾ. ನಾನು ನೀವು ಕೈ ಹಾಕುವಂತ ಕೆಲಸಗಳಲ್ಲಿ ಸಫಲತೆ ಕೊಡ್ತೀನಿ. ನಿನ್ನ ವ್ಯವಸಾಯನ ಆಶೀರ್ವಾದ ಮಾಡ್ತೀನಿ, ನಿನ್ನ ಪ್ರಯಾಣನ ಆಶೀರ್ವಾದ ಮಾಡ್ತೀನಿ, ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ತೀನಿ, ನಿನ್ನ ಸಂತತಿಯವರಿಗೆ ನಾನು ಶುಭ ಕೊಡ್ತೀನಿ. ಯಾಕಂದ್ರೆ ದೇವ್ರ ವಾಕ್ಯ ಹಾಗೆ ಹೇಳುತ್ತೆ. ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂತವರು ಭೂಮಿಯ ಮೇಲೆ ಉನ್ನತ ಸ್ಥಿತಿಗೆ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನ. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಪ್ರೈಸ್ ದಿ ಲಾರ್ಡ್. ನಿಮ್ಮೊಂದಿಗೆ ಇರ್ತಾನೆ. ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರ್ತಾನೆ. ಯಾವಾಗ ಆತನು ಏನು ಹೇಳಿದ ಉಪದೇಶಗಳನ್ನ ನಾವು ಕೇಳಿ ಅದನ್ನು ಕೈಗೊಂಡು ನಡೆದಾಗ. ಆಮೆನ್. ಮತ್ತೆ ಮುಂದುವರೆದು ಹೋದ್ರಿ. ಯೋಬನ ಗ್ರಂಥ 8ನೇ ಅಧ್ಯಾಯ. ಯೋಬನ ಗ್ರಂಥ 8ನೇ ಅಧ್ಯಾಯ. ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ವಾಗ್ದಾನಗಳನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಕರ್ತನು ಇವನ್ನ ನಿಮಗೆ ಅಂತ ತಕ್ಕೊಳ್ಳುವಾಗ ಕರ್ತನು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಯೋಬನ ಗ್ರಂಥ 8ನೇ ಅಧ್ಯಾಯ 7ನೇ ವಚನ. ನಿನ್ನ ಮೊದಲನೇ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮೊದಲನೇ ಸ್ಥಿತಿ, ಈಗಿನ ಸ್ಥಿತಿ ನಿನಗೆ ಅಲ್ಪವಾಗಿರಬಹುದು, ಆದ್ರೆ ನಿನ್ನ ಕಡೆಯ ಸ್ಥಿತಿ ಬಹಳ ವೃದ್ಧಿ ಹೊಂದುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನು ದೇವರ ಮಾತಿಗೆ ಕಿವಿಗೊಟ್ಟು ಆತನು ಹೇಳಿದ ಹಾಗೆ ತನ್ನ ಮನೆಯನ್ನು ಬಿಟ್ಟು ಬಂದಾಗ ಅವನ ಹತ್ರ ಗುಡಾರ ಹೊರತು ಏನು ಇರಲಿಲ್ಲ. ಅನೇಕ ಸಾರಿ ಇನ್ನೊಬ್ಬರನ್ನ ಆಶ್ರಯಿಸಿಕೊಳ್ಳೋ ಪರಿಸ್ಥಿತಿಯಲ್ಲಿ ಆತನು ಹೋಗಿದ್ದ, ಇನ್ನೊಬ್ಬರ ಆಶ್ರಯಕ್ಕೆ ಹೋಗಿದ್ದ. ಆದ್ರೆ ಕೊನೆಯ ಸ್ಥಿತಿ ಹೆಂಗಿತ್ತು ಗೊತ್ತಾ? ಅಬ್ರಹಾಮನ
ಅವನ ಆಸ್ತಿ ಎಷ್ಟಾಯ್ತು ಅಂದ್ರೆ ಅವನ ಜೊತೆಲಿರುವಂತ ಲೋಟನ್ನು ಕೂಡ ವಿಭಾಗವಾಗುವಷ್ಟು ಮಟ್ಟಿಗೆ. ಆ ನಂತರ ಅಲ್ಲಿರುವಂತ ಯಾರ ಸಹಾಯಕ್ಕೋಸ್ಕರ ಹೋಗಿದ್ನೋ ಅವನೇ ಬಂದು ಅಬ್ರಹಾಮನ ಹತ್ರ ಸಹಾಯ ಕೇಳುವಷ್ಟರ ಮಟ್ಟಿಗೆ ಅಬ್ರಹಾಮ ಬೆಳಿತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಿನ ಸ್ಥಿತಿಯನ್ನ ನೋಡ್ಕೊಳ್ಬೇಡ್ರಿ. ಈಗಿನ ಸ್ಥಿತಿ ನಿಮ್ದು ಬಹಳ ಅಲ್ಪವಾಗಿರ್ಬೋದು. ಅಯ್ಯೋ ನಾನು ಬಹಳ ಚಿಕ್ಕ ಮಟ್ಟದಲ್ಲಿ ಇದ್ದೀನಿ, ನನ್ನ ಬಿಸ್ನೆಸ್ ಬಹಳ ಸಣ್ಣದು, ನನ್ನ ಕೆಲಸ ಇಷ್ಟು, ನನ್ನ ಸಂಪಾದನೆ ಇಷ್ಟು, ನಿನ್ನ ಕುಟುಂಬ ಜೀವನ ಇಷ್ಟು, ನೀನ್ ಹಂಗೆ ಅನ್ಕೊಳ್ತಾ ಇರ್ಬೋದು. ನಂಬಿಗಸ್ತನಾಗಿ ಜೀವನ ಮಾಡು, ದೇವರ ಮಕ್ಕಳಾಗಿ ಜೀವನ ಮಾಡು. ಯೇಸು ಸ್ವಾಮಿ ಹೇಳಿದಂತ ಆಜ್ಞೆಗಳನ್ನು ಸರಿಯಾಗಿ ಅನುಸರಿಸಿ ನಡಿ. ದೇವರ ವಾಕ್ಯ ಹೇಳ್ತದೆ ನಿನ್ನ ಸ್ಥಿತಿ, ಕಡೆ ಸ್ಥಿತಿ ಬಹಳ ವೃದ್ಧಿ ಹೊಂದುತ್ತೆ. ಹಲ್ಲೆಲೂಯಾ. 8ನೇ ಅಧ್ಯಾಯ 21ನೇ ವಚನ. ಆತನು ಇನ್ನು ಮೇಲೆ ನಿನ್ನ ಬಾಯನ್ನು ನಗೆಯಿಂದಲೂ ತುಟಿಗಳನ್ನು ಉತ್ಸಾಹ ಧ್ವನಿಯಿಂದಲೂ ತುಂಬಿಸುವನು. ಆಮೆನ್. ಯೋಬನ ಗ್ರಂಥ 8ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳ್ತದೆ, ಆತನು ಇನ್ನು ಮೇಲೆ, ಹಲ್ಲೆಲೂಯಾ, ಆತನು ಇನ್ನು ಮೇಲೆ ಇದುವರೆಗೂ ಅಲ್ಲ, ಇನ್ನು ಮೇಲೆ ನಿನ್ನ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ? ನಿನ್ನ ಜೀವನದಲ್ಲಿ ನಿನ್ನ ಬಾಯನ್ನು ನಗೆಯಿಂದ ತುಂಬಿಸ್ತಾನೆ, ನಿನ್ನ ತುಟಿಗಳು ಉತ್ಸಾಹ ಧ್ವನಿಯಿಂದ ತುಂಬಿರುವಂತೆ ಮಾಡ್ತಾನೆ. ಇದುವರೆಗೂ ದೇವರ ಮಕ್ಕಳೇ, ನೀನು ಬರೀ ನಿನ್ನ ಬಾಯಲ್ಲಿ ಬರೀ ಅಳ್ತಾನೇ ಕೂತಿರ್ಬೋದು. ಕೆಲವು ಸಮಯ ನಿನ್ನ ಜೀವನದಲ್ಲಿ ಬರೀ ಕೆಳಮಟ್ಟದ ಸ್ಥಿತಿಯನ್ನು ಯೋಚನೆ ಮಾಡ್ತಿರ್ಬೋದು. ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಬಾಯನ್ನು ನಗೆಯಿಂದ ಆತನು ತುಂಬಿಸ್ತಾನೆ. ಆ ನಗು ಯಾವ್ದು ಗೊತ್ತಾ? ಆ ಟೆಂಪ್ರರಿ ನಗು ಅಲ್ಲ, ಜನರಿಗೋಸ್ಕರ ನಗಾಡೋ ನಗು ಅಲ್ಲ. ಕೆಲವು ಸಮಯ ಹೊರಗಡೆ ಜನ ನಗಾಡ್ತಿರ್ತಾರೆ, ಒಳಗಡೆ ಅಳ್ತಾ ಇರ್ತಾರೆ. ಆ ನಗು ಅಲ್ಲ, ಒಂದು ನಿಜವಾದ ನಗುವಂತೆ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೆ. ನಿಮ್ಮ ಬಾಯಿ ನಗೆಯಿಂದ ತುಂಬಿಸ್ತಾನೆ. ಅನೇಕರು ನಗ್ತಾ ಇರ್ತಾರೆ, ಅದು ನಿಜವಾದ ನಗು ಅಲ್ಲ. ಅದು ಕೆಲವು ಸಮಯ ಅರ್ಥನೇ ಆಗ್ಬಿಡುತ್ತೆ. ಆತ್ಮೀಕವಾಗಿ ನೋಡುವಂತ ಗೊತ್ತಾಗುತ್ತೆ, ಈ ಸಹೋದರಿ ಈ ಸಹೋದರ ಎಷ್ಟು ದುಃಖನ ಒಳಗಡೆ ಇಟ್ಕೊಂಡು ನಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕೆಲವ್ರಿಗೆ ಇಷ್ಟ ಇಲ್ಲ ಜನರ ಎದುರುಗಡೆ ಏನ್ ಕಷ್ಟ ಹೇಳ್ಕೊಳ್ಳೋದು, ಜನರ ಎದುರುಗಡೆ ಏನ್ ನಮ್ ದುಃಖನ ಹೇಳ್ಕೊಳ್ಳೋದು. ಸಾಧ್ಯವಾದಷ್ಟು ನಗಾಡಕ್ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಒಳಗಡೆ ನೋವನ್ನು ಅನುಭವಿಸ್ತಾ ಇರ್ತಾರೆ. ದೇವ ಮಗುವೆ, ಇಲ್ಲಿ ಕುಳಿತಂತ ವಾಕ್ಯ ಕೇಳಿಸ್ಕೊಳ್ತಿರುವಂತ ಯಾರೇ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ದುಃಖ ಇದೆಯಾ, ನಿಮ್ಮ ಜೀವನದಲ್ಲಿ ಕಣ್ಣೀರಿದ್ಯಾ, ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀರಾ, ದೇವ ವಾಕ್ಯ ಹೇಗೆ ಹೇಳ್ತದೆ, ಇನ್ನು ಮೇಲೆ ನಿನ್ನ ಬಾಯಿ ನಗೆಯಿಂದ ತುಂಬುತ್ತದೆ, ನಿನ್ನ ತುಟಿಗಳು ಉತ್ಸಾಹ ಧ್ವನಿಯಿಂದ ತುಂಬಿಸ್ತಾನೆ ದೇವರು. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಹೆಚ್ಚಾಗಿ ಆಶ್ರಯಿಸ್ತಾರೆ. ಈ ವಾಗ್ದಾನಗಳು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಯಾವಾಗ ಈ ವಾಗ್ದಾನಗಳು? ನೀವು ಆತನ ಆಜ್ಞೆಗಳನ್ನ ಅನುಸರಿಸಿ ಕೈಗೊಂಡು ನಡೆದಾಗ. ಏನು ಆತನ ಆಜ್ಞೆಗಳು? ನಂಬರ್ 1, ಪವಿತ್ರಾತ್ಮನನ್ನು ಅನುಸರಿಸಿ ನಡ್ಕೊಳ್ಳಿ. ಏನು ಆತನ ಆಜ್ಞೆಗಳು? ಪ್ರೀತಿಯಲ್ಲಿ ನಡ್ಕೊಳ್ರಿ, ಬೆಳಕಿನಲ್ಲಿ ನಡ್ಕೊಳ್ರಿ, ಬೆಳಕಿನವರಂತೆ ನಡ್ಕೊಳ್ರಿ, ಎಚ್ಚರವಾಗಿ ನಡ್ಕೊಳ್ರಿ, ಕ್ರಿಸ್ತಲ್ಲಿ ಇದ್ದವರಾಗಿ ನಡ್ಕೊಳ್ರಿ, ಜ್ಞಾನವುಳ್ಳವರಾಗಿ ನಡ್ಕೊಳ್ರಿ. ಹೀಗೆ ನೀವು ನಡ್ಕೊಳ್ಳೋದಾದ್ರೆ ನಿಮ್ಮ ಜೀವಿತಗಳಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಕಣ್ಣುಗಳನ್ನು ಮುಚ್ಕೊಳ್ತೀರಾ? ಕಣ್ಣುಗಳನ್ನು ಮುಚ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಬ್ಬ ವಿಶ್ವಾಸಿಯಾಗಿ ನಡೆಯಬೇಕಾದ ರೀತಿ ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿ ಪವಿತ್ರಾತ್ಮನನ್ನು ಅನುಸರಿಸು. ಶರೀರ ಭಾವದ ಕರ್ಮಗಳಿಂದ ಹೊರಗಡೆ ಬಾ. ಶರೀರದ ಮಾತು ಕೇಳಬೇಡ. ಶರೀರ ಹೇಳುತ್ತೆ, ಜಾರತ್ವ ಮಾಡು, ಕುಡಿ, ಭಿನ್ನಮತ ಮಾಡು, ದುಂದೌತಣ ಮಾಡು, ಹೊಟ್ಟೆ ಕಿಚ್ಪಡು, ಶಿಫ್ಟ್ ಮಾಡ್ಕೋ. ಅದು ಶರೀರ ಹೇಳ್ಕೊಡೋದು. ಶರೀರ ಮಾತನ್ನು ಕೇಳಬೇಡ. ಪವಿತ್ರಾತ್ಮನನ್ನು ಅನುಸರಿಸು. ಪವಿತ್ರಾತ್ಮನ ಫಲಗಳಿಂದ ತುಂಬಿದಂಥವನಾಗು. ಪವಿತ್ರಾತ್ಮನ ಫಲಗಳಿಂದ ತುಂಬಿದಂಥವರಾಗ್ರಿ. ಪ್ರೀತಿಯಲ್ಲಿ ನಡ್ಕೊಳ್ರಿ. ನಿಮ್ಮ ಪ್ರೀತಿ ಕೃತ್ಯದಲ್ಲಿಯೂ ಸತ್ಯದಲ್ಲಿ ಇರಲಿ, ಬರೀ ಬಾಯುಪಚಾರದಲ್ಲಿ ಬೇಡ. ಕ್ರಿಸ್ತನು ನಮ್ಮನ್ನು ಹೇಗೆ ಪ್ರೀತಿಸಿದ್ದಾನೋ, ಅಂದ್ರೆ ಪ್ರೀತಿಸ್ತೀನಿ ಅಂತ ಹೇಳಿ ಅಲ್ಲೇ ಕುತ್ಕೊಳ್ಳಿಲ್ಲ. ಪರಲೋಕವನ್ನ ಬಿಟ್ಟು ಮನುಷ್ಯನಿಗೆ ಸದೃಶವಾಗ್ಲಿಕ್ಕೋಸ್ಕರ, ಮನುಷ್ಯನಿಗೆ ಬಿಡುಗಡೆ ಕೊಡ್ಲಿಕ್ಕೋಸ್ಕರ, ಮನುಷ್ಯ ರೂಪವನ್ನು ಧರಿಸಿ ಯಾವ ರೀತಿಯಾಗಿ ಭೂಲೋಕಕ್ಕೆ ಬಂದು ತನ್ನ ಪ್ರೀತಿಯನ್ನು ತೋರಿಸಿ ಮರಣವನ್ನೇ ಹೊಂದಿ ನಮಗೆ ಪ್ರೀತಿಯನ್ನು ತೋರಿಸಿದ್ದಾನೋ ಹಾಗೆ ನಾವು ಕೂಡ ಪ್ರೀತಿಸಬೇಕು. ಬೆಳಕಿನವರಂತೆ ನಡ್ಕೊಳ್ರಿ. ಬೆಳಕಿನಂತೆ ನಡ್ಕೊಂಡ್ರೆ ನಿನ್ನ ಪಾಪಗಳು ನಿನಗೆ ಗೋಚರ ಆಗ್ತವೆ. ನಿನ್ನ ಪಾಪಗಳು ಗೋಚರವಾದಾಗ ಪಶ್ಚಾತ್ತಾಪ ಪಡ್ರಿ, ಬಿಡುಗಡೆ ಹೊಂದಿಕೊಳ್ಳ್ರಿ, ಎಚ್ಚರವಾಗಿ ನಡ್ಕೊಳ್ರಿ. ಪ್ರಾರ್ಥನೆ ಮಾಡೋದ್ರಲ್ಲಿ ಎಚ್ಚರವಾಗಿರ್ರಿ, ಪ್ರಾರ್ಥಿಸ್ರಿ, ಸಮಯವನ್ನು ಪ್ರತ್ಯೇಕಿಸ್ರಿ. ಇದು ಬರೀ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಚಂದ ಅಲ್ಲ, ಸಮಯವನ್ನು ಪ್ರತ್ಯೇಕಿಸ್ರಿ. ಸ್ವಾಮಿ ಇವತ್ತು ನಿಮಗೆ ಕೇಳ್ತಾ ಇದ್ದಾರೆ,
ಒಂದು ಗಳಿಗೆ ಆದ್ರೂ ಎಚ್ಚರವಾಗಿರಲಾರ. ಯಾರಾದ್ರೂ ಪ್ರತ್ಯೇಕಿಸ್ತಿರೋ ಸಮಯನ, ದೇವರೇ ಇನ್ನು 1 ಗಂಟೆ ವೈಯಕ್ತಿಕ ಸಮಯ ನಿನ್ ಜೊತೆ ನಾನು ಕಳೀತೇನೆ. ಕುಟುಂಬ ಪ್ರಾರ್ಥನೆ, ಆ ಪ್ರಾರ್ಥನೆಗಳೆಲ್ಲ, ಊಟದ ಪ್ರಾರ್ಥನೆ ಎಲ್ಲ ನಾನು ಹೇಳ್ತಿರೋದು ವೈಯಕ್ತಿಕವಾಗಿ ದೇವರೊಂದಿಗೆ ಕಳೆಯುವಂತ ಸಮಯ. ಕ್ರಿಸ್ತಲಿದ್ದವರಾಗಿ ನಡ್ಕೊಳ್ರಿ, ನೂತನ ಸೃಷ್ಟಿಗಳಾಗಿ ಜೀವನ ಮಾಡ್ರಿ, ಜ್ಞಾನವುಳ್ಳವರಾಗಿ ನಡ್ಕೊಳ್ರಿ. ಹೊರಗಿನವರ ಮುಂದೆ ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕಬೇಡ್ರಿ, ಕೆಲಸ ಮಾಡ್ರಿ. ಜ್ಞಾನವುಳ್ಳವರಾಗಿ ನಡ್ಕೊಳ್ರಿ. ಹೀಗೆ ಮಾಡೋದಾದ್ರೆ ಕರ್ತನು ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತಾನೆ, ನಿಮಗೆ ಆರೋಗ್ಯದಾಯಕನಾಗಿರ್ತಾನೆ, ನಿಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆ. ಶಾಂತಿದಾಯಕನ ದೇವರು ನಿಮ್ಮ ಸಂಗಡ ಇರ್ತಾನೆ. ನಿಮ್ಮ ಮೊದಲನೇ ಸ್ಥಿತಿ ಅಲ್ಪವಾಗಿದ್ರು ಕಡೆ ಸ್ಥಿತಿ ಬಹಳ ವೃದ್ಧಿ ಹೊಂದ್ಕೊಳ್ತದೆ. ನಿನ್ನ ಬಾಯಿ ನಗೆಯಿಂದಲೂ ತುಟಿಗಳು ಉತ್ಸಾಹ ಧ್ವನಿಯಿಂದಲೂ ತುಂಬಿರ್ತವೆ. ಹಾಗೆ ಮಾಡಿ. ನಾವೆಲ್ಲರೂ ನಿಂತ್ಕೊಳ್ಳೋಣ, ಕೇಳ್ಕೊಳ್ಳೋಣ ಅಂತ ಸ್ವಾಮಿ ನಿಮ್ಮ ಕೃಪೆ ಅನುಗ್ರಹಿಸಿ. 1 ನಿಮಿಷ ಕೈಗಳಂತ ಹೇಳೋಣ. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ದೇವರೇ, ನಿನ್ನೊಂದಿಗಿರ್ತೇವೆ ಸ್ವಾಮಿ, ನಿನ್ನ ಆಜ್ಞೆಗಳನ್ನು ಅನುಸರಿಸಿ ನಡೀತೇವೆ. ನಿನ್ನ ಕರ್ತನೆ ಸ್ವಾಮಿ, ನಿನ್ನ ಹೇಳಿದ ಹಾಗೆ ನಾವು ಜೀವನ ಮಾಡ್ತೇವೆ. ನಮ್ಮ ಜೀವನದಲ್ಲಿ ಕೃಪೆಯಿಂದ ತುಂಬಿಸಿ ನಡೆಸ್ಕೊಂಡು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಇಲ್ಲಿ ತಲೆಬಾಗಿರುವಂಥ ಒಬ್ಬೊಬ್ಬರನ್ನ, ಅವರವರ ಮನೆಗಳಲ್ಲಿ ಯಾರ್ಯಾರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೋ, ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೋ, ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಸೇರಿದ್ದಾರೋ, ಅವರೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಸೇವಕನಾಗಿ ಕರ್ತನೆ ಸ್ವಾಮಿ, ಇವರ ಆಶೀರ್ವಾದಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಇವರ ಜೀವಿತಗಳು ಕರ್ತನೆ ಸ್ವಾಮಿ ಉನ್ನತ ಸ್ಥಿತಿಗೆ ಬರಲಿ, ಇವರ ಜೀವಿತಗಳು ಆಶೀರ್ವಾದಕರವಾಗಿ ಜೀವನ ಮಾಡಲಿ, ಇವರಿಗೆ ಆರೋಗ್ಯದಾಯಕನಾಗಿರೋ ಸ್ವಾಮಿ. ಯಾರಾದ್ರೂ ಬಲಹೀನತೆಯಿಲ್ಲದಾದ್ರೆ ಅವ್ರಿಗೆ ಬಿಡುಗಡೆ ಉಂಟಾಗ್ಲಿ, ಯಾರಾದ್ರೂ ಕರ್ತನೆ ಕೆಳಮಟ್ಟದಾದ್ರೆ ಅವ್ರು ಉನ್ನತ ಸ್ಥಿತಿಗೆ ಬರಲಿ. ದೇವರೇ, ಶಾಂತಿ ಇಲ್ಲದವರಾದ್ರೆ ಅವರಿಗೆ ಶಾಂತಿಯನ್ನು ಅನುಗ್ರಹಿಸಿ ಕೊಡ್ರಿ. ಯಾರಾದ್ರೂ ಅಲ್ಪ ಸ್ಥಿತಿಲಿದ್ರೆ ಅವ್ರು ವೃದ್ಧಿ ಆಗ್ಲಿಕ್ಕೆ ಸಹಾಯ ಮಾಡ್ರಿ. ದೇವರೇ, ನೋವಿನಲ್ಲಿ ದುಃಖದಲ್ಲಿರೋದಾದ್ರೆ ಅವ್ರು ನಗುವಂತವ್ರನ್ನಾಗಿ ಮಾಡ್ರಿ ಸ್ವಾಮಿ. ಆಶೀರ್ವದಿಸ್ರಿ. ನಮ್ಮ ದೇಶವನ್ನು ಬದಲಾಯಿಸ್ರಿ. ನಮ್ಮ ದೇಶದ ಕರ್ತನ ಪರಿಸ್ಥಿತಿನ ಸರಿ ಮಾಡ್ರಿ. ಮಿಡತೆಗಳ ಕಾಟದಿಂದ ಬಿಡುಗಡೆ ಕೊಡ್ರಿ. ಕೊರೋನಾ ವೈರಸ್ ಇಂದ ಬಿಡುಗಡೆ ಕೊಡ್ರಿ. ಸೋಂಕಿತರೆಲ್ಲರೂ ವಾಸಿ ಆಗ್ಲಿ. ದೇವರೇ, ರೋಗ ಬಿಡುಗಡೆ ಆಗ್ಲಿ. ಬೇಗನೆ ಅದಕ್ಕೆ ಲಸಿಕೆ ಕಂಡುಹಿಡಿಯಲ್ಪಡಲಿ. ದೇವರೇ, ಕರ್ತನೆ ಹೋರಾಡ್ತಿರುವಂತ ಎಲ್ಲ ಹೋರಾಟಗಾರರನ್ನ, ದೇವರೇ, ಕೊರೋನಾ ವಾರಿಯರ್ಸ್ ಅನ್ನ ಆಶೀರ್ವದಿಸ್ರಿ. ದೇವರೇ, ಕರ್ತನೆ ರಾಜಕೀಯ ನಾಯಕರುಗಳನ್ನು ಆಶೀರ್ವದಿಸ್ರಿ. ನಮ್ಮ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಯವರು, ಮುಖ್ಯಮಂತ್ರಿಗಳು, ಎಲ್ಲ ಗೃಹ ಮಂತ್ರಿಗಳು, ಎಲ್ಲ ಕ್ಯಾಬಿನೆಟ್ ಸಚಿವರುಗಳನ್ನು ಆಶೀರ್ವದಿಸ್ರಿ. ಜಿಲ್ಲಾಧಿಕಾರಿಗಳನ್ನ, ತಾಲೂಕು ಕರ್ತನೆ ಸ್ವಾಮಿ, ದೇವರೇ, ಪಂಚಾಯತ್ ಕರ್ತನೆ ತಹಶೀಲ್ದಾರ್ ಅವರನ್ನ, ದೇವರೇ, DC ಅವರನ್ನ, DYSP ಅವರನ್ನ, ಪ್ರತಿಯೊಬ್ಬರನ್ನ ಆಶೀರ್ವದಿಸ್ರಿ. ಡಾಕ್ಟರ್ಸ್ಗಳ ಮೇಲೆ ಕೃಪೆ ಇರಲಿ, ನರ್ಸ್ಗಳ ಮೇಲೆ ಕೃಪೆ ಇರಲಿ. ದೇವರೇ, ಕ್ಲೀನ್ ಮಾಡುವಂತರ ಮೇಲೆ ಕೃಪೆ ಇರಲಿ. ಎಲ್ಲರನ್ನ ಆಶೀರ್ವದಿಸ್ತಾರೆ ದೇವರೇ. ಮುಂದಿನ ವಾರ ನಾವೆಲ್ಲರೂ ಒಟ್ಟಾಗಿ ನಿನ್ನ ಆಲಯದಲ್ಲಿ ಸೇರ್ಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡ್ರಿ. ನಮ್ಮನ್ನು ಸಿದ್ಧಪಡಿಸ್ರಿ. ದೇವರೇ, ನಿನಗೆ ಸ್ತೋತ್ರ. ಥ್ಯಾಂಕ್ ಯು. ಎಲ್ಲ ಮಹಿಮೆ, ಘನತೆ, ಪ್ರಭಾವ ನಿನಗುಂಟಾಗಿ ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ತೇವೆ ಜೀವಳ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ, ಸಹವಾಸ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವಾಗಿರಲಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ನಿಮ್ಮೆಲ್ಲರೂ ಆಶ್ರಯಿಸಲಿ. ಸಂತೋಷವಾಗಿರ್ರಿ. ಮುಂದಿನ ವಾರ ನಾವೆಲ್ಲರೂ ಕೂಡ ಆಲಯದಲ್ಲಿ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶ್ರಯಿಸಲಿ. ಗಾಡ್ ಬ್ಲೆಸ್ ಯು.